ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ತಮಗೆಲ್ಲ ಗೊತ್ತಿರೋ ಹಾಗೆ ಕೆಇ ಅವರು ಪ್ರೊವಿಷನಲ್ ರಿಸಲ್ಟ್ ಅನ್ನ ನಿನ್ನೆ ಅನೌನ್ಸ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಮಾಕ್ ಅಲಾಟ್ಮೆಂಟ್ ಅನ್ನ ಅನೌನ್ಸ್ ಮಾಡಿದ್ರು. ಮಾಕ್ ಅಲಾಟ್ಮೆಂಟ್ ಮತ್ತೆ ಪ್ರೊವಿಷನಲ್ ಅಲಾಟ್ಮೆಂಟ್ ಅಲ್ಲಿ ಮೇಜರ್ ಡಿಫರೆನ್ಸ್ ಅಂತ ಏನೂ ಇಲ್ಲ, ಬಟ್ ಕೆಲವೊಂದಷ್ಟು ಕೆಟಗರಿಗಳಲ್ಲಿ ಕಟ್ ಆಫ್ ಕಡಿಮೆ ಆಗಿದೆ. ಮೇಜರ್ ಆಗಿ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ರಾತ್ರಿ. 157 ಸೀಟ್ಸ್ ಗಳ ಡಿಫರೆನ್ಸ್ ಕಾಣಿಸ್ತಾ ಇದೆ ಜನರಲ್ ಮೆರಿಟ್ ಅಲ್ಲಿ ಅಂತ ಹೇಳಿ. ಅದಾದ್ಮೇಲೆ ನೀವು ನೋಡಿದ್ರೆ ಫಸ್ಟ್ ರೌಂಡ್ ಅಂದ್ರೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಮತ್ತೆ ಈ ಒಂದು ಪ್ರೊವಿಷನಲ್ ಅಲಾಟ್ಮೆಂಟ್ ಅಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಲಾಟೆಡ್ ನೋಡಿದ್ರೆ ಎಕ್ಸಾಕ್ಟ್ ನಮಗೆ 100 ಡಿಫರೆನ್ಸ್ ಬರ್ತಾ ಇದೆ. ಅದರಲ್ಲಿ 50 ಡಿಫರೆನ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಯಾಕಂದ್ರೆ ಮೊನ್ನೆ 19ನೇ ತಾರೀಕಿಗೆ ಚಾಮುಂಡೇಶ್ವರಿಯಲ್ಲಿ 50 ಸೀಟ್ ಜಾಸ್ತಿ ಆಗಿರುವಂತ ಸೀಟ್ ಮೆಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದ್ರು. ಬಟ್ ಇನ್ನು 50 ಸೀಟು ಎಲ್ಲಿಂದ ಬಂತು ಅನ್ನೋದನ್ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿಬಿಟ್ಟು ನಿಮ್ಮ ಮುಂದೆ ಆ ಒಂದು ಅನಾಲಿಸಿಸ್ ಅನ್ನ ಇಡ್ತಾ ಇದ್ದೀನಿ. ಡೆಫಿನೆಟ್ಲಿ ವಿಡಿಯೋ ಸ್ವಲ್ಪ ಲಾಂಗ್ ಆಗಬಹುದು, ಬಟ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂತ ಇದ್ರೆ ವಿಡಿಯೋವನ್ನ ನೋಡಿ. ಯಾಕಂದ್ರೆ ಬಹಳ ಸಾರಿ ಏನಾಗ್ತದ, ಕೆಇ ಅವರು ಮಾಡಿರೋದೆಲ್ಲ ಮಿಸ್ಟೇಕ್ ಅಂತ ನಮ್ಮ ತಲೆಯಲ್ಲಿ ಇರ್ತದ. ಹಾಗಿಲ್ಲ, ಕೆಇ ಅವರು ಎಲ್ಲವನ್ನೂ ಕರೆಕ್ಟ್ ಮಾಡಿದ್ದಾರೆ. ಆದ್ರೆ ಕೆಇ ಅವರು ಕೂಡ ಒಂದು ಬ್ಲಂಡರ್ ಮಿಸ್ಟೇಕ್ ಅನ್ನ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಮಾಡಿದ್ರು. ಓಕೆ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಮಾಕ್ ಅಲಾಟ್ಮೆಂಟ್ ಅಲ್ಲಿ ಕೆಇ ಅವರು ಒಂದು ಬ್ಲಂಡರ್ ಮಿಸ್ಟೇಕ್ ಅನ್ನ ಮಾಡಿದ್ರು ಪಿ ಎಚ್ ಕೆಟಗರಿ ಅನ್ಅಲಾಟೆಡ್ ಸೀಟ್ಗೆ ಸಂಬಂಧಪಟ್ಟ ಹಾಗೆ. ಬಟ್ ಈಗ ಪ್ರೊವಿಷನಲ್ ಅಲಾಟ್ಮೆಂಟ್ ಅಲ್ಲಿ ಆ ಮಿಸ್ಟೇಕ್ ಅನ್ನ ಕರೆಕ್ಷನ್ ಮಾಡಿಕೊಂಡಿದ್ದಾರೆ. ಅದಕ್ಕೇನೆ ನಿಮಗೆ ಡಿಫರೆನ್ಸ್ ಇನ್ ಸೀಟ್ ಜನರಲ್ ಮೆರಿಟ್ ಅಲ್ಲಿ ಕಡಿಮೆ ಆಗಿರೋದು ಕಾಣಿಸ್ತಾ ಇದೆ, ಬಟ್ ಬೇರೆ ಬೇರೆ ಕೆಟಗರಿಯಲ್ಲಿ ಸೀಟ್ ಜಾಸ್ತಿ ಆಗಿರೋದು ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಅಲ್ಲಿ ನೀವು 2AG ಕೆಟಗರಿಯನ್ನ ನೋಡಿದ್ರೆ ಮೊದಲು 1,14,000 ಸ್ಟಾಪ್ ಆಗಿರೋದು 1,15,000 ತನಕ ಹೋಗಿದೆ ಈಗ ರ್ಯಾಂಕು ಕಟ್ ಆಫ್. ಅದೇ ನೀವು ಜನರಲ್ ಮೆರಿಟ್ ಅಲ್ಲಿ 93,000 ಇರೋದು ಈಗ 91,000 ಬಂದಿದೆ. ಹೌದಾ? ಜನರಲ್ ಮೆರಿಟ್ ಅಲ್ಲಿ ಕಡಿಮೆ ಆಗಿದೆ, ಬೇರೆ ಎಲ್ಲ ಕೆಟಗರಿಯಲ್ಲಿ ಜಾಸ್ತಿ ಆಗಿರಬಹುದು. ಕೆಲವೊಂದಷ್ಟು ಬಾರ್ಡರ್ ಇರುವಂತ ಸ್ಟೂಡೆಂಟ್ಸ್ ಗಳಿಗೆ ಸೀಟ್ ಮಿಸ್ ಆಗಿರಬಹುದು. ಆದ್ರೆ ನಾನು ಹೇಳ್ತಾ ಇರೋದು ಕೆಇ ಅವರಿಂದ ಒಂದು ಮಿಸ್ಟೇಕ್ ಏನಾಗಿದೆ, ಅದು ಕ್ಲಾಸ್ ಸಿ ಮತ್ತೆ ಕ್ಲಾಸ್ ಡಿ ವಿದ್ಯಾರ್ಥಿಗಳು, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ನಿನ್ನೆ ಪ್ರೊವಿಷನಲ್ ಅಲ್ಲಿ ಬಿಟ್ಟಿರೋದ್ರಲ್ಲಿ ಆಗಿಲ್ಲ, ಮಾಕ್ ಅಲಾಟ್ಮೆಂಟ್ ಅಲ್ಲಿ ಆಗಿತ್ತು. ಈ ಒಂದು ದೇ ಆರ್ ಎಲಿಜಿಬಲ್ ಅಂಡ್ ಈ ಒಂದು ದೇ ಆರ್ ಹ್ಯಾವಿಂಗ್ ಗುಡ್ ರ್ಯಾಂಕ್ಸ್. ಈ ಮಿಸ್ಟೇಕ್ ಕೆಇ ಅವ್ರ ಕಡೆಯಿಂದ ಆಗಿದೆ. ತಮ್ಮ ಒಂದು ಮಾಕ್ ಪ್ರೊವಿಷನಲ್ ಅಲಾಟ್ಮೆಂಟ್ ಅಲ್ಲಿ ಆಗಿರೋ ಮಿಸ್ಟೇಕ್ಸ್ ಅನ್ನ ಕರೆಕ್ಷನ್ ಮಾಡಿಕೊಂಡು ಕ್ಲಾಸ್ ಸಿ ದವರು ಮತ್ತೆ ಕ್ಲಾಸ್ ಡಿ ದವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಆದರೆ ಕೆಇ ಅವರ ಕಡೆಯಿಂದ ಬ್ಲಂಡರ್ ಮಿಸ್ಟೇಕ್ ಮಾಕ್ ಅಲ್ಲಿ ಏನಾಗಿತ್ತು ಅದನ್ನ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ. ಪ್ಲಸ್ 50 ಸೀಟ್ಸ್ ಗಳು ಎಲ್ಲಿ ಜಾಸ್ತಿ ಆಗಿದೆ ಅಂತ ನಾನೇನು ಹೇಳ್ತಾ ಇದ್ದೀನಿ ಈಗ, ಇದಕ್ಕೆ ಸಂಬಂಧಪಟ್ಟಾಗಿ ಕೆಇ ಅವರು ಇನ್ಫಾರ್ಮೇಶನ್ ಅನ್ನ ಇನ್ನೂ ಕೂಡ ಕೊಟ್ಟಿಲ್ಲ, ದಯವಿಟ್ಟು ಅವರು ಕೊಡಬೇಕು. ಬಹಳ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಕೆಇಎ ಪ್ರೊವಿಷನಲ್ ಮತ್ತೆ ಮಾಕ್ ರಿಸಲ್ಟ್ ಅಲ್ಲಿ ಇರುವಂತ ಡಿಫರೆನ್ಸ್ ಮತ್ತೆ ಮಿಸ್ಟೇಕ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ದಿಸ್ ಇಸ್ ದ ಐ ಆಮ್ ದ ಫಸ್ಟ್ ಪರ್ಸನ್ ಇದನ್ನ ಪಾಯಿಂಟ್ ಔಟ್ ಮಾಡ್ತಾ ಇರೋದು. ಆದಷ್ಟು ಬೇಗ ಕೆಇ ಅವರಿಗೆ ರೀಚ್ ಆಗಿ ಇದಕ್ಕೆ ಸಂಬಂಧಪಟ್ಟಾಗಿ ಆಕ್ಷನ್ ಅನ್ನು ಅವರು ತಗೊಳ್ಳಿ ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ನಮಗೆ ಏನು ಈಗ ಆನ್ಸರ್ ಬೇಕು ಕೆಇ ಅವ್ರ ಕಡೆಯಿಂದ ಅಂದ್ರೆ, ವೈ ಮೆನಿ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ ಸಿ ಅಂಡ್ ಡಿ ಇಸ್ ನಾಟ್ ಅಲಾಟೆಡ್ ವಿತ್ ಸೀಟ್. ಒಂದನೇದಾಗಿ ಗೊತ್ತಿರ್ಲಿ, ಈ ಕ್ಲಾಸ್ ಸಿ ಮತ್ತೆ ಡಿ ಇದಾರಲ್ವಾ, ಇವರೆಲ್ಲರೂ ಕೂಡ ಬರುವಂತದ್ದು ಜನರಲ್ ಮೆರಿಟ್ ಅಲ್ಲೇನೆ. ನನಗನ್ಸೋ ಪ್ರಕಾರ ಒಂದು 100 ಜನ ವಿದ್ಯಾರ್ಥಿಗಳಿಗೆ ಈ ರೀತಿ ಏನಾದ್ರೂ ಮಿಸ್ ಆಗಿದ್ರೆ, ನನ್ ಗೊತ್ತಿದ್ದ ಹಾಗೇನೆ 2 ಜನ ಇದ್ದಾರೆ. ಓಕೆ, ಹೀಗೆ 100 ಜನ ಅಥವಾ ಅದಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳಿಗೆ ಏನಾದ್ರೂ ಈ ರೀತಿ ಆಗಿದ್ರೆ, ಅಥವಾ ಈ ರೀತಿ ಆಗಿರೋದು ನಂಬರ್ ಆಫ್ ಸ್ಟೂಡೆಂಟ್ಸ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದ ಹಾಗೆ, ಒಂದು ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. GM ಕಟ್ ಆಫ್ ಏನಿದೆ ಈಗ ಸದ್ಯದ ಮಟ್ಟಿಗೆ 91,000 ಇದೆ, ಅದು 86,000 ಬಂದ್ರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ಆದರೆ ಇದರಲ್ಲಿ ಒಂದು ಬೇರೆ ಕೆಟಗರಿಯವರು ಅರ್ಥ ಮಾಡ್ಕೊಳ್ಳಿ, ಬೇರೆ ಕೆಟಗರಿಯಲ್ಲಿ ಇದು ಅಫೆಕ್ಟ್ ಆಗೋದಿಲ್ಲ, ಮೇಜರ್ ಅಫೆಕ್ಟ್ ಆಗೋದಿಲ್ಲ. ಮೇ ಬಿ 1,000 ಕಡಿಮೆ ಬರ್ಬೋದು, ಆದ್ರೆ ಮೇಜರ್ ಅಫೆಕ್ಟ್ ಆಗೋದಿಲ್ಲ. ಆದರೆ ಜನರಲ್ ಮೆರಿಟ್ ಅಲ್ಲಿ ಮಾತ್ರ ಮೇಜರ್ ಅಫೆಕ್ಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಈ ರೀತಿ ಇದೊಂದು ಬ್ಲಂಡರ್ ಮಿಸ್ಟೇಕ್ ಅಂತಾನೆ ಹೇಳ್ತೀನಿ. ಕ್ಲಾಸ್ ಸಿ ಮತ್ತೆ ಕ್ಲಾಸ್ ಡಿ ವಿದ್ಯಾರ್ಥಿಗಳನ್ನ ಹೊರಗಿಟ್ಟು ಈಗ ಸದ್ಯದ ಮಟ್ಟಿಗೆ ಸೀಟ್ ಅಲಾಟ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ ಕೆಇ ಅವರು. ಓಕೆ, ನಿಮಗೆ ಲೀಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಆದಷ್ಟು ಬೇಗ ಆ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಅನ್ನ ವಾಪಸ್ ತಗೋಬೇಕು, ಅವರು ಕರೆಕ್ಷನ್ ಅನ್ನ ಮಾಡ್ಕೋಬೇಕು.
ಯಾಕಂದ್ರೆ ಈಗ ಪ್ರೊವಿಷನಲ್ ಅಲ್ಲಿ ಈಗ ಜನರಲ್ ಮೆರಿಟ್ಗೆ 91,093 ಸ್ಟಾಪ್ ಆಗಿದೆ. ಓಕೆ, ಸೊ ಈ 91,093 ಸೀಟ್ಸ್, 93 ರ್ಯಾಂಕ್ ಏನಿದೆ ಜನರಲ್ ಮೆರಿಟ್ ಅವ್ರದ್ದು, ಇದರಲ್ಲಿ ಈಗ ಕ್ಲಾಸ್ ಸಿ ಮತ್ತೆ ಕ್ಲಾಸ್ ಡಿ ವಿದ್ಯಾರ್ಥಿಗಳಿಗೆ ಸೀಟುಗಳು ಆಡ್ ಆದಾಗ ಸೊ ಡೆಫಿನೆಟ್ಲಿ ಆ ಒಂದು ಕಟ್ ಆಫ್ ನಾನು ಆಲ್ರೆಡಿ ಇಲ್ಲಿ ತೋರಿಸ್ತಾ ಇರೋ ಹಾಗೆ ನಿಮಗೆ 85, 86 ಈವನ್ ಸೊ 89,000 ವರೆಗೆ ಹೋದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಅದೇ ನಿಮಗೆ ಜನರಲ್ ಮೆರಿಟ್ ಮಾಕ್ ಅಲ್ಲಿ 93,679 ಇತ್ತು. ಇಲ್ಲೇ ಆಲ್ರೆಡಿ ನಮಗೆ ಆಲ್ಮೋಸ್ಟ್ 2,500 ಕಡಿಮೆ ಆಗ್ಬಿಟ್ಟಿದೆ. ಹೌದಾ? ಸೊ ಇನ್ನೂ 2,500 ರ್ಯಾಂಕ್ ಕಡಿಮೆ ಆದ್ರೂ ಏನೂ ಆಶ್ಚರ್ಯ ಇಲ್ಲ. ಯಾಕೆ ಯಾಕೆ ಅಂತ ಅಂದ್ರೆ ವಿದ್ಯಾರ್ಥಿಗಳೇ, ಸೊ ಇಲ್ಲಿ ಕ್ಲಾಸ್ ಸಿ ಮತ್ತೆ ಡಿ ವಿದ್ಯಾರ್ಥಿಗಳನ್ನ ಹೊರಗಿಟ್ಟು ಬಿಟ್ಟಿದ್ದಾರೆ. ಬಹಳ ಜನರಿಗೆ ಸೀಟು ಎಲಿಜಿಬಲ್ ಇದ್ರೂ ಕೂಡ ಸಿಕ್ಕಿಲ್ಲ. ಇದು ಒಂದು ಆನ್ಸರ್ ಕೆ ಅವ್ರ ಕಡೆಯಿಂದ ಬೇಕು. ಈಗ ನೆಕ್ಸ್ಟ್ ಹೇಳೋಕ್ಕಿಂತ ಮುಂಚೆ ಒಂದಷ್ಟು ಪಾಯಿಂಟ್ ಅನ್ನ ಹೇಳ್ಬಿಡ್ತೀನಿ, ಯಾವುದು ಕೆ ಅವ್ರ ಮಿಸ್ಟೇಕ್ ಅಲ್ಲ ಅನ್ನೋದನ್ನ. ಸೊ ಮೊದಲನೇದಾಗಿ ನಿಮಗೆ ಅಲಾಟೆಡ್ ಕೆಟಗರಿ ಬೇರೆ ಇದೆ, ಕ್ಲೇಮ್ಡ್ ಕೆಟಗರಿ ಬೇರೆ ಇದೆ. ಸೊ ಇಟ್ ಈಸ್ ನಾಟ್ ಅ ಕೆಇಎ ಮಿಸ್ಟೇಕ್, ಇದು ಕರೆಕ್ಟೇ, ಪ್ರೊಸೀಜರ್ ಆಗಿದೆ. ಸೊ ಚಿಂತೆ ಮಾಡಬೇಡಿ. ಯಾಕೆ ಅಂತ ಅಂದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ನೀವು 5 ಕಾಲೇಜ್ ಹಾಕಿರ್ತೀರಿ, ಜಸ್ಟ್ ಎಕ್ಸಾಂಪಲ್ ತಗೊಳ್ಳಿ. ನಿಮ್ದು ಜಸ್ಟ್ ಇಮ್ಯಾಜಿನ್ 3A ರೂರಲ್ ಇರ್ತದೆ. ಬಟ್ ನಿಮಗೆ ಅಲಾಟ್ ಆಗಿರುವಂತಹ ಕೆಟಗರಿ ಯಾವುದು? ಅಲಾಟೆಡ್ ಕೆಟಗರಿ GMO ಅಥವಾ GMR ಅಲ್ಲೂ ಆಗ್ತದೆ. ನೀವೇನ್ ಅನ್ಕೋತೀರಿ, ನನಗೆ 3A ರೂರಲ್ಲೇ ಕನ್ಸಿಡರ್ ಮಾಡಿದ್ರೆ ಇನ್ನೂ ಒಳ್ಳೆ ಕಾಲೇಜ್ ಸಿಕ್ತಿತ್ತು. ಕಂಪ್ಲೀಟ್ಲಿ ರಾಂಗ್ ಇದು. ಓಕೆ, ಯಾಕೆ ಹೇಳ್ತಾ ಇದ್ದೀನಿ? ಜಸ್ಟ್ ಇಮ್ಯಾಜಿನ್ 5ನೇ ಕಾಲೇಜಲ್ಲಿ ಈಗ ನಿಮಗೆ ಪ್ರೊವಿಷನಲ್ ಅಲ್ಲಿ ಜನರಲ್ ಮೆರಿಟ್ ಅಲ್ಲೂ ಅಥವಾ ಜನರಲ್ ಮೆರಿಟ್ ರೂರಲ್ ಅಲ್ಲೂ ಅವೈಲೇಬಲ್ ಇದೆ, ಅಂದ್ರೆ ಅಲಾಟ್ ಆಗಿದೆ. ಇಲ್ಲಿ 6, 7, 8 ಎಲ್ಲ ಹಾಕಿದಿರಿ ನೀವು. ಸಿಸ್ಟಮ್ ಏನ್ ಮಾಡ್ತದ, ಜಸ್ಟ್ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಸಿಸ್ಟಮ್ ಏನ್ ಮಾಡ್ತದ ಅಂದ್ರೆ ಇವು 3AR ಅಂತ ಅಂದ್ರೆ ಫಸ್ಟ್ ಕಾಲೇಜ್ ಇಂದನೇ ಈ 3AR ಸ್ಟೂಡೆಂಟ್ಗೆ ಮೊದಲು GML ಕನ್ಸಿಡರ್ ಮಾಡ್ತದ. ಸೀಟ್ ಇದೆಯಾ? ಇಲ್ಲ. ಇಲ್ಲ ಅಂದಾಗ ಸಿಸ್ಟಮ್ ಏನ್ ಮಾಡ್ತದ, GM ರೂರಲ್ ಚೇಂಜ್ ಚೆಕ್ ಮಾಡ್ತದ, ಅದರಲ್ಲೂ ಸೀಟ್ ಇಲ್ವಾ? ಸೊ 3A ದಲ್ಲಿ ಚೆಕ್ ಮಾಡ್ತದ, ಅದರಲ್ಲೂ ಸೀಟ್ ಇಲ್ವಾ? 3A ರೂರಲ್ ಅಲ್ಲಿ ಚೆಕ್ ಮಾಡ್ತದ. ಅಂದ್ರೆ ನೀವು ನಿಮ್ಮದು ಒಂದು ಕೆಟಗರಿ ಇದ್ರೂ ಕೂಡ ಸಿಸ್ಟಮ್ ನಿಮ್ಮನ್ನ ರೋಸ್ಟರ್ ಪ್ರಕಾರ 4 ಕೆಟಗರಿಯಲ್ಲಿ ಚೆಕ್ ಮಾಡ್ತದೆ. ಅದೇ ರೀತಿ ಸೆಕೆಂಡ್ ಕಾಲೇಜು, ಥರ್ಡ್ ಕಾಲೇಜು, ಫೋರ್ತ್ ಕಾಲೇಜಲ್ಲೂ 4ರಲ್ಲೂ ಚೆಕ್ ಮಾಡಿದೆ. 4 ಕೆಟಗರಿಯಲ್ಲಿ ನೋ ಸೀಟ್ ಈಸ್ ಅವೈಲೇಬಲ್. ಜಸ್ಟ್ ಇಮ್ಯಾಜಿನ್. ಈಗ 5ನೇ ಕಾಲೇಜಲ್ಲಿ ನಿಮಗೆ ಜನರಲ್ ಮೆರಿಟ್ಗೆ ಅಥವಾ ಜನರಲ್ ಮೆರಿಟ್ R ಅಲ್ಲಿ ಸೊ ಅಂದ್ರೆ ರೂರಲ್ ನಲ್ಲಿ ಸೀಟ್ ಇದೆ, ಅದಕ್ಕೆ ಸೀಟು ನಿಮಗೆ ಅಲಾಟ್ ಆಗಿದೆ. ಅದು GM ಇರ್ಬೋದು, GMR ಇರ್ಬೋದು. ಇದು ಸಿಸ್ಟಮ್ ಯಾವಾಗ್ಲೂ ಚೆಕ್ ಮಾಡುವಂತಹ ಪ್ರೊಸೀಜರು. ಈಗ ನೀವು ಇಲ್ಲ ಸರ್ ನನಗೆ 3A ಕನ್ಸಿಡರ್ ಮಾಡಿಬಿಟ್ಟಿದ್ರೆ ಇನ್ನೂ ಒಳ್ಳೆ ಕಾಲೇಜ್ ಸಿಕ್ತಿತ್ತು, ಹ್ಯಾಂಗ್ ಹೇಳ್ತೀರಿ? ರಾಂಗ್ ಅಲ್ವಾ ಅದು? ಯಾಕೆ ಅಂತ ಅಂದ್ರೆ 3A ಕನ್ಸಿಡರ್ ಮಾಡಿದ್ರೆ ಹಾಗಾದ್ರೆ 6, 7, 8 ಸಿಕ್ತಿತ್ತು ನಿಮಗೆ. ನಿಮ್ ಪ್ರಿಯಾರಿಟಿಯಲ್ಲಿ ಕಾಲೇಜು 5ನೇ ಪೊಸಿಷನ್ ಇದೆ ಅಂದ್ರೆ ಇದು ಬೆಟರ್ ಕಾಲೇಜ್ ಅಂತಾನೆ ಅರ್ಥ ಅಲ್ವಾ, ಕಂಪೇರ್ ಟು 6, 7, 8. ಸೊ ಹಾಗಿದ್ದಾಗ ನೀವು ಅನ್ಕೊಳ್ಳೋದು ರಾಂಗ್. ಸೊ GM, GMR, 3A, 3R ಈ ರೀತಿ. ಅದು ಕನ್ನಡ ಮೀಡಿಯಂ ಇದ್ರೆ GM ಇಂದನೇ ಚೆಕ್ ಮಾಡ್ತಾ ಬರ್ತದೆ. ಸೊ ನಿಮ್ದು ಕನ್ನಡ ಮೀಡಿಯಂ ಇದ್ರು GML ಸೀಟ್ ಅಲಾಟ್ ಆಯ್ತು ಅಂದ್ರೆ ಚಿಂತೆ ಮಾಡಬೇಡಿ, KE ಅವರು ಕರೆಕ್ಟ್ ಆಗಿ ಮಾಡಿದ್ದಾರೆ. ಇದು KE ಅವರ ಮಿಸ್ಟೇಕ್ ಅಲ್ಲ. ಎರಡನೇದು, ನಿಮಗೆ ಸೀಟು ಮಾಕ್ ಅಲಾಟ್ಮೆಂಟ್ ಅಲ್ಲಿ ಅಲಾಟ್ ಆಗಿತ್ತು, ಆದರೆ ಪ್ರೊವಿಷನಲ್ ಅಲ್ಲಿ ಅಲಾಟ್ ಆಗಿಲ್ಲ. ಅಥವಾ ಮಾಕ್ ಅಲಾಟ್ಮೆಂಟ್ ಅಲ್ಲಿ 1.5 ಲ್ಯಾಕ್ ಸೀಟ್ ಅಲಾಟ್ ಆಗಿತ್ತು, ಈಗ 12 ಲ್ಯಾಕ್ ಅಲಾಟ್ ಆಗಿದೆ. ಅಥವಾ ಮಾಕ್ ಅಲಾಟ್ಮೆಂಟ್ ಅಲ್ಲಿ BDS ಅಲಾಟ್ ಆಗಿತ್ತು, ಸಾರಿ 1.5 ಲ್ಯಾಕ್ ಗೌರ್ಮೆಂಟ್ ಅಲಾಟ್ ಆಗಿತ್ತು, ಈಗ BDS ಅಲಾಟ್ ಆಗಿದೆ. ಏನೂ ಪ್ರಾಬ್ಲಮ್ ಇಲ್ಲ. ಇದು ಕೂಡ KE ಅವರ ಮಿಸ್ಟೇಕ್ ಅಲ್ಲ. ಯಾಕೆ ಯಾಕೆ ಅಂದ್ರೆ ಇಲ್ಲಿ 2-3 ಪಾಯಿಂಟ್ ಇದೆ. ಮೊದಲನೇದಾಗಿ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಚೇಂಜಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ರಲ್ವಾ, ಅವಾಗೆ ಯಾರ್ಯಾರು ಆಪ್ಷನ್ ಎಂಟ್ರಿಯನ್ನೇ ಮಾಡಿರ್ಲಿಲ್ಲ ಅವರು ಆಪ್ಷನ್ ಎಂಟ್ರಿ ಮಾಡ್ಕೊಂಡಿರ್ತಾರೆ. ಆವಾಗಲೇ ಯಾರು ಆಪ್ಷನ್ ಎಂಟ್ರಿಯಲ್ಲಿ ಬದಲಾವಣೆಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರು ಅವರೆಲ್ಲ ಬದಲಾವಣೆ ಮಾಡ್ಕೊಂಡಿರ್ತಾರೆ. ನೀವು ಕೂಡ ಮಾಡ್ಕೊಂಡಿರ್ಬೋದು, ಅಥವಾ ನೀವು ಮಾಡ್ಕೊಂಡಿಲ್ಲ ಅಂದ್ರೂ ನಿಮ್ಗಿಂತ ಮೇಲಿನ ರ್ಯಾಂಕ್ದವ್ರು ಮಾಡ್ಕೊಂಡಿರ್ಬೋದು. ಅದ್ರ ಜೊತೆಗೆ ಸೊ ಈಗ ಸೀಟ್ ನಂಬರ್ ಆಫ್ ಸೀಟ್ ಏನ್ ಕಡಿಮೆ ಆಗಿದೆ, ಇದು ಕೂಡ ಕಾರಣ ಆಗಿರ್ತದ. ಇದು KE ಅವ್ರ ಮಿಸ್ಟೇಕ್ ಅಲ್ಲ. ಸೊ ಅದ್ರ ಜೊತೆಗೆ ನೀವೇ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಸೊ ಮಾಕ್ ಅಲಾಟ್ಮೆಂಟ್ಗಿಂತ ಮುಂಚೆ ಒಂದು 40 ಕಾಲೇಜು 30 ಕಾಲೇಜು ಹಾಕೊಂಡಿರ್ತೀರಿ, ಸೀಟ್ ಅಲಾಟ್ ಆಗಿರೋದಿಲ್ಲ. ನೀವೇನ್ ಮಾಡ್ತೀರಿ, ಈಗ 50, 60, 70 ಕಾಲೇಜನ್ನು ಹಾಕೊಂಡಿರ್ತೀರಿ. ಅವಾಗ ಏನಾಗ್ತದ, ಆಟೋಮೆಟಿಕಲಿ ನಿಮಗೆ ಸೀಟ್ ಅಲಾಟ್ ಆಗ್ತದೆ. ಅವಾಗ ನಿಮಗಿಂತ ಕೆಳಗಿದ್ದವರಿಗೆ ಆ ಸೀಟ್ ಮಿಸ್ ಆಗ್ತದೆ. ಆ ಕಾರಣಕ್ಕೆ ಇದು ಕೂಡ ನಾರ್ಮಲ್ ಪ್ರೊಸೀಜರ್, ಇದು KE ಅವ್ರ ಮಿಸ್ಟೇಕ್ ಅಲ್ಲ.
ಮೂರನೇದಾಗಿ ಕಟ್ ಆಫ್ ಡಿಕ್ರೀಸ್ ಆಗಿದೆ ಸರ್. ಜನರಲ್ ಮೆರಿಟ್ 93 ಇರೋ 91 ಆಗಿದೆ. ಯಾಕಾಗಿದೆ ಅಂದ್ರೆ ಒಂದು ಹೊಸ ಸ್ಟೂಡೆಂಟ್ಸ್ ಗಳು ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಮೊದಲು ಕಡಿಮೆ ಕಾಲೇಜ್ ಹಾಕೊಂಡವ್ರು ಈಗ ಜಾಸ್ತಿ ಕಾಲೇಜ್ ಹಾಕೊಂಡಿರ್ತಾರೆ. ಪ್ಲಸ್ ನಂಬರ್ ಆಫ್ ಸೀಟ್ ಕಡಿಮೆ ಆಗಿದೆ. ಯಾಕೆ ಅಂತ ಅಂದ್ರೆ ಕೆಇ ಅವರು ಮಾಕ್ ಅಲಾಟ್ಮೆಂಟ್ ಅಲ್ಲಿ PH ಗೆ ಸಂಬಂಧಪಟ್ಟ ಹಾಗೆ ಮಿಸ್ಟೇಕ್ ಮಾಡಿದ್ರು. ಈಗ ಆ ಮಿಸ್ಟೇಕ್ ಅನ್ನ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ. ವಿತ್ ಪ್ರೂಫ್ ನ ಅದನ್ನ ತೋರಿಸ್ತೀನಿ. ಆ ಕಾರಣಕ್ಕೆ ಇದು ಡಿಕ್ರೀಸ್ ಆಗಿದೆ ಹೊರತು ಇದು ಕೆಇ ಅವರ ಮಿಸ್ಟೇಕ್ ಅಲ್ಲ. ಐ ಹೋಪ್ ಇವು 3 ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಸುಮ್ಮನೆ ಕೆಇ ಅವ್ರು ಮಿಸ್ಟೇಕ್ ಮಾಡಿದ್ದಾರೆ ಸರ್, ಕೆಇ ಅವರು ಅನ್ಯಾಯ ಮಾಡಿದ್ದಾರೆ ಅಂತ ಸುಮ್ಮನೆ ಕಮೆಂಟ್ ಮಾಡಬೇಡಿ. ಸೊ ಅವರು ಕರೆಕ್ಟ್ ಆಗೇ ಮಾಡಿದ್ದಾರೆ, ಇದರಲ್ಲಿ ಕೆಇ ಅವ್ರ ಮಿಸ್ಟೇಕ್ ಇಲ್ಲ. ಹಾಗಾದ್ರೆ ಕೆಇ ಅವರ ಮಿಸ್ಟೇಕ್ ಎಲ್ಲಾಗಿತ್ತು? ಬ್ಲಂಡರ್ ಮಿಸ್ಟೇಕ್ ಆಗಿತ್ತು. ಎಲ್ಲಾಗಿತ್ತು ಅಂತ ಅಂದ್ರೆ ಸೊ PH ಸೀಟ್ಗೆ ಸಂಬಂಧಪಟ್ಟ ಹಾಗೆ ತಮ್ಮ ಒಂದು ಮಾಕ್ ಅಲಾಟ್ಮೆಂಟ್ ಅಲ್ಲಿ ಬ್ಲಂಡರ್ ಮಿಸ್ಟೇಕ್ ಮಾಡಿದ್ರು. ಆ ರೀತಿ ಮಾಡಬಾರ್ದಾಗಿತ್ತು, ಕೆಇ ಅವರು ಮಾಡಿದ್ರು. ಬಟ್ ಪ್ರೊವಿಷನಲ್ ಅಲ್ಲಿ ಅದನ್ನ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ. ಇಲ್ಲ ಅಂತಿದ್ರೆ ಯಾವುದೋ ಒಬ್ಬ ವಿದ್ಯಾರ್ಥಿ ಕೋರ್ಟಿಗೆ ಹೋಗ್ತಿದ್ದ, ಸುಮ್ಮನೆ ಎಲ್ಲ ಪ್ರೊಸೀಜರ್ ಸ್ಟಾಪ್ ಆಗ್ತಿತ್ತು. ಸೊ ಖುಷಿಯ ವಿಚಾರ ಅಂದ್ರೆ ಕೆಇ ಅವರ ಸಾಫ್ಟ್ವೇರ್ ಅಲ್ಲಿ ಮಿಸ್ಟೇಕ್ಸ್ ಕರೆಕ್ಷನ್ ಆಗಿದೆ. ಏನ್ ಕರೆಕ್ಷನ್ ಆಗಾದ್ರೆ? ಸೊ ಏನ್ ಕರೆಕ್ಷನ್? ಸೊ ಕರೆಕ್ಷನ್ ಏನು ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಸೊ ನನ್ನ ಅನಾಲಿಸಿಸ್ ಪ್ರಕಾರ 50 ಸೀಟ್ ಏನ್ ಜಾಸ್ತಿ ಆಗಿದೆ. ಓಕೆ, ಯಾಕೆ ಸೀಟ್ ಜಾಸ್ತಿ ಆಗಿದೆ ನೋಡಿ. ಟೋಟಲ್ ನಂಬರ್ ಆಫ್ ಸೀಟ್ಸ್ ಅಲಾಟೆಡ್ ಇನ್ ಮಾಕ್ ಇಸ್ 11774. ಹೌದಾ? ಟೋಟಲ್ ಸೀಟ್ಸ್ ಅಲಾಟೆಡ್ ಇನ್ ಪ್ರೊವಿಷನಲ್ ಇಸ್ 11874. ಟೋಟಲ್ 100 ಸ್ಟೂಡೆಂಟ್ಸ್ ಮಿಸ್ ಡಿಫರೆನ್ಸ್ ಇದೆ, ಕಾಣಿಸ್ತಾ ಇದೆ ನಿಮಗೆ. ಸೊ 774 ಇಂದ 874. ಆ 100 ಸೀಟ್ ಎಲ್ಲಿಂದ ಬಂತು? ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ 50 ಸೀಟ್ ಚಾಮುಂಡೇಶ್ವರಿಯಲ್ಲಿ 19ನೇ ತಾರೀಕೆ ಇನ್ಕ್ರೀಸ್ ಮಾಡಿರೋದು ಹಾಕಿದ್ದಾರೆ. ಆದರೆ ನೀವು ಸೀಟ್ ಅಲಾಟ್ಮೆಂಟ್ ಅನ್ನ ಕಂಪೇರ್ ಮಾಡಿದರೆ ಮಾಕ್ ಮತ್ತೆ ಪ್ರೊವಿಷನಲ್ ಅಲ್ಲಿ ಬಸವೇಶ್ವರದಲ್ಲಿ 50 ಸೀಟುಗಳು ಜಾಸ್ತಿ ಆಗಿದೆ. 150 ಸೀಟ್ ಇತ್ತು ಬಸವೇಶ್ವರದಲ್ಲಿ. ಬಸವೇಶ್ವರ ವಾಸ್ ಹ್ಯಾವಿಂಗ್ 150 ಸೀಟ್ಸ್ ಬಿಫೋರ್ ಮಾಕ್ ಅಲಾಟ್ಮೆಂಟ್. ಈಗ ನೋಡಿದ್ರೆ ಇದು 200 ಸೀಟ್ ತೋರಿಸ್ತಾ ಇದೆ. ಇದು ನಾನು ಅನ್ಕೋತೀನಿ ಕೆಇ ಅವ್ರ ಮಿಸ್ಟೇಕ್ ಅಲ್ಲ. ಇದು ನಾನು ಅನ್ಕೋತೀನಿ ಬಸವೇಶ್ವರದ್ದು ಸೀಟ್ ಇನ್ಕ್ರೀಸ್ ಆಗಿರುವಂತಹ ಲೆಟರ್ ಕೆಇ ಅವರಿಗೂ ಬಂದು ಮುಟ್ಟಿದೆ. ಬಟ್ ಕೆಇ ಅವರು ತಮ್ಮ ಸೀಟ್ ಮೆಟ್ರಿಕ್ಸ್ ಅನ್ನ ಕೆಇ ವೆಬ್ಸೈಟ್ ಅಲ್ಲಿ ಹಾಕೋದನ್ನ ಮಿಸ್ ಮಾಡಿದ್ದಾರೆ. ಇದು ಒಂದು ಪಾಸಿಬಿಲಿಟಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನೆಗೆಟಿವ್ ಥಿಂಕ್ ಮಾಡಿದ್ರೆ ಬಸವೇಶ್ವರದಲ್ಲಿ ಸೀಟ್ ಜಾಸ್ತಿ ಆಗದೆ ಇರಬಹುದು, ಆದ್ರೆ ಕೆಇ ಅವರು ಏನೋ ಬೈ ಮಿಸ್ಟೇಕ್ 50 ಸೀಟು ಬಸವೇಶ್ವರಕ್ಕೆ ಜಾಸ್ತಿ ಅಂತ ಕನ್ಸಿಡರ್ ಮಾಡಿ ಅಲಾಟ್ಮೆಂಟ್ ತೋರಿಸಿರಬೇಕು. ಸೊ ಇವೆರಡೂ ಪಾಸಿಬಿಲಿಟಿ ಇದೆ. ಬಟ್ ನನಗನ್ಸೋ ಪ್ರಕಾರ 99% ಬಸವೇಶ್ವರದಲ್ಲಿ ಸೀಟ್ ಜಾಸ್ತಿ ಆಗಿರೋದು ಪಾಸಿಬಿಲಿಟಿನೇ ಇದೆ. ಆದರೆ ಅದರ ಇನ್ಫಾರ್ಮೇಶನ್ ಕೆಇ ಅವರು ತಮ್ಮ ವೆಬ್ಸೈಟ್ ಅಲ್ಲಿ ನೀಡಿಲ್ಲ. ಇದರ ಬಗ್ಗೆ ಕ್ಲಾರಿಟಿಯನ್ನ ಕೆಇ ಅವರು ಕೊಡಬೇಕು. ಬಟ್ 50 ಸೀಟು ಎಲ್ಲಿಂದ ಬಂತು ಅಂದ್ರೆ ಬಸವೇಶ್ವರದಿಂದ ಬಂದಿದೆ. ಇನ್ನು 50 ಸೀಟು ಚಾಮುಂಡೇಶ್ವರಿ ಬಂದಿದೆ. ಅದಕ್ಕಾಗಿ ನಿಮಗೆ ಈ 100 ಡಿಫರೆನ್ಸ್ ಕಾಣಿಸ್ತಾ ಇದೆ. ಇದು ಒಂದು ಪಾಯಿಂಟ್. ಇನ್ನು ಬ್ಲಂಡರ್ ಮಿಸ್ಟೇಕ್ ಏನ್ ಮಾಡಿದ್ರು ಕೆಇ ಅವರು? ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕೆಇ ಅವರು ಏನ್ ಮಾಡಿದ್ರು ಮಾಕ್ ಅಲಾಟ್ಮೆಂಟ್ ಅಲ್ಲಿ ಅಂದ್ರೆ ಸೊ PH ಕ್ಯಾಟಗರಿಯಲ್ಲಿ ಅನ್ಅಲಾಟೆಡ್ ಸೀಟ್ಸ್ ಅಂತ ಏನಿದೆ 246 ಸೀಟ್ಸ್ ಇದೆ. ಸರ್ 246 ಸೀಟ್ ಹೆಂಗ್ ಬಂತು ಅಂತ ನೀವು ಕೇಳ್ಬೋದು. ಅದರದ್ದು ಆನ್ಸರ್ ತೋರಿಸ್ತೀನಿ ನಾನು ವಿತ್ ಪ್ರೂಫ್. ಎಲ್ಲ ವಿತ್ ಪ್ರೂಫ್ ಮಾತಾಡೋಣ ಅಂತ ಇವತ್ತು. ಓಕೆ, ಸೊ ನೋಡಿ ಇಲ್ಲಿ ನೋಡಿ. ಓಕೆ, PH ಕ್ಯಾಟಗರಿಯಲ್ಲಿ ಟೋಟಲ್ ಸೀಟ್ ಪ್ರೆಸೆಂಟ್ ಈಸ್ 321. ಬಟ್ PH ಕ್ಯಾಟಗರಿ ಸ್ಟೂಡೆಂಟ್ಸ್ಗಳು ಟೋಟಲ್ ಇದ್ದವ್ರು ಎಷ್ಟು ಜನ? 75 ಜನ. ಗೊತ್ತಿರಲಿ, ಓನ್ಲಿ 75 ಸ್ಟೂಡೆಂಟ್ಸ್ ಆರ್ ದೇರ್. ಬಟ್ 321 ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸೀಟ್ಸ್ ಆರ್ ದೇರ್. ಉಳಿದಿದ್ದೇನು? 246 ಸೀಟ್ಸ್ ಆರ್ ಲೆಫ್ಟ್. ಜನರಲಿ ಇಷ್ಟು ವರ್ಷ ಏನ್ ಮಾಡ್ತಿದ್ರು ಕೆಇ ಅವರು? ಈ 246 ಸೀಟ್ಸ್ ಅನ್ನ ಸೆಕೆಂಡ್ ರೌಂಡ್ ಅಲ್ಲಿ ಡಿಕ್ಯಾಟಗರೈಸೇಷನ್ ಮಾಡ್ತಿದ್ರು. ಆದರೆ ಕೆಇ ಅವರು ಈ ವರ್ಷ ಮೊದಲೇ ಹೇಳಿರುವ ಹಾಗೆ ಈ 246 ಸೀಟ್ಗಳನ್ನ ಫಸ್ಟ್ ರೌಂಡ್ ಅಲ್ಲೇ ಡಿಕ್ಯಾಟಗರೈಸ್ ಮಾಡಿದ್ದಾರೆ ಅಂತಂದ್ರೆ ಏನ್ ಮಾಡ್ಬೇಕಿತ್ತು ಕೆಇ ಅವರು? ಡಿಕ್ಯಾಟಗರೈಸೇಷನ್ ಅಂತ ಅಂದ್ರೆ ಒಂದು ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲೇನು 246 ಸೀಟ್ ಪ್ರೆಸೆಂಟ್ ಇದೆ ಅಲ್ವಾ, ಮಾಕ್ ಅಲಾಟ್ಮೆಂಟ್ ಅಲ್ಲಿ ಏನ್ ಮಾಡ್ಬಿಟ್ರು? ಇವೆಲ್ಲ ಸೀಟ್ ಅನ್ನ GM ಕ್ಯಾಟಗರಿಯಲ್ಲಿನ ಅಲಾಟ್ ಮಾಡ್ಬಿಟ್ರು. ಇದು 100% ಕೆಇ ಅವ್ರ ಮಿಸ್ಟೇಕು. ಅದಕ್ಕಾಗಿ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಎಸ್ಪೆಷಲಿ ಜನರಲ್ ಮೆರಿಟ್ಗೆ 93,000 ತನಕ ರ್ಯಾಂಕ್ ಹೋಗಿದೆ, ಗೊತ್ತಿರ್ಲಿ. ಆದ್ರೆ ಇದು ಕಂಪ್ಲೀಟ್ಲಿ ರಾಂಗ್. ಬರೀ ಜನರಲ್ ಮೆರಿಟ್ ದವರಿಗೆ ಅಷ್ಟೇ ಕೊಡೋದಕ್ಕೆ ಬರೋದಿಲ್ಲ, ಗೊತ್ತಿರ್ಲಿ. ಇದನ್ನ ನಾವು ಹಾರಿಜಾಂಟಲ್ ರಿಸರ್ವೇಶನ್ ಅಂತ ಕರಿತೀವಿ. ಇವು 246 ಸೀಟುಗಳು ಹಾರಿಜಾಂಟಲಿ ಎಲ್ಲ ಕ್ಯಾಟಗರಿ ಅವರಿಗೆ ಹಂಚಿ ಹೋಗ್ಬೇಕು. ಇದು ಪರ್ಸೆಂಟೇಜ್ ಪ್ರಕಾರ. ಇಷ್ಟು ಪರ್ಸೆಂಟೇಜ್ ಜನರಲ್ ಮೆರಿಟ್ ವಿತ್ ಇಷ್ಟು ಪರ್ಸೆಂಟೇಜ್ ಹೈದರಾಬಾದ್ ಕರ್ನಾಟಕ, ಇಷ್ಟು ಪರ್ಸೆಂಟೇಜ್ ಜನರಲ್ ಮೆರಿಟ್ ವಿತ್ ರೂರಲ್ಲು, 2A ರೂರಲ್, 2A ಜನರಲ್, ಈ ರೀತಿ ಎಲ್ಲ ಕ್ಯಾಟಗರಿ ಹಂಚಿ ಹೋಗ್ಬೇಕು. ಬಟ್ ಏನ್ ಮಾಡ್ಬಿಟ್ರು ಕೆಇ ಅವರು? ಮಿಸ್ಟೇಕ್ ಮಾಡಿ ಮಾಕ್ ಅಲಾಟ್ಮೆಂಟ್ ಅಲ್ಲಿ 246 ಸೀಟ್ಗಳನ್ನ
PH ಕೆಟಗರಿ ಸೀಟ್ಗಳನ್ನು ಜನರಲ್ ಮೆರಿಟ್ ಅವರಿಗೆ ಕೊಟ್ಬಿಟ್ರು. ಸೊ ಇದು ದೊಡ್ಡ ಮಿಸ್ಟೇಕ್ ಆಗಿದ್ದಕ್ಕೆ ನಮಗೆ 93,000 ತನಕ ರ್ಯಾಂಕ್ ಬಂದಿದೆ ಕಟ್ ಆಫ್. ಬಟ್ ಈಗ 91,000 ಇಳಿದಿದೆ. ಯಾಕೆ ಅಂದ್ರೆ PH ಕೆಟಗರಿ ಸೀಟು ಹಂಚಿ ಕೊಡಬೇಕಾದ್ರೆ ಈ 246 ಈಗ KE ಅವರು PH ಅನ್ಅಲಾಟೆಡ್ ಸೀಟ್ ಅನ್ನ ಎಲ್ಲ ಕೆಟಗರಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ವಿಚ್ ಈಸ್ ದ ಕರೆಕ್ಟ್ ಮೆಥಡ್ ಫ್ರಮ್ KE. ನಮಗೇನು ಖುಷಿ ಅಂದ್ರೆ KE ಅವರು ಬೇರೆಯವ್ರು ಯಾರು ಕೋರ್ಟಿಗೆ ಹೋಗೋದಕ್ಕಿಂತ ಮುಂಚೆನೆ KE ಸಾಫ್ಟ್ವೇರ್ ಅಲ್ಲಿ ಈ ಮಿಸ್ಟೇಕ್ ಕರೆಕ್ಷನ್ ಆಗಿದೆಯಲ್ವಾ, ಇದಕ್ಕೆ ನಾವು ಖುಷಿ ಪಡ್ತಾ ಇದ್ದೀವಿ. ಸೊ ಇದು ಮೇನ್ ರೀಸನ್ನು. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಸ್ಟಿಲ್ KE ಅವ್ರ ಕಡೆಯಿಂದ ಈಗ ಒಂದೇ ಮಿಸ್ಟೇಕ್ ನಮಗೆ ಕಾಣಿಸ್ತಾ ಇರೋದಂದ್ರೆ ಕ್ಲಾಸ್ ಸಿ ಮತ್ತೆ ಡಿ ದವರಿಗೆ ಅಲಾಟ್ಮೆಂಟ್ ತೋರಿಸ್ತಾ ಇಲ್ಲ ಅನ್ನೋದೇ ಒಂದು ಮಿಸ್ಟೇಕ್ ಬಿಟ್ರೆ, ಸೊ ನಂಬರ್ ಆಫ್ ಸೀಟ್ ಕಡಿಮೆ ಆಗಿರೋದು ಜನರಲ್ ಮೆರಿಟ್ ಅಲ್ಲಿ ಕಡಿಮೆ ಆಗಿದೆ, 100 ಸೀಟ್ ಎಲ್ಲಿಂದ ಬಂತು, ಇವು ಯಾವುದೂ ಕೂಡ KE ಅವರ ಮಿಸ್ಟೇಕ್ ಅಲ್ಲ. ಸೊ ಇದು ಆಟೋಮೆಟಿಕಲಿ ಪ್ರೊಸೀಜರ್ ಅಲ್ಲೇ ಬಂದಿರುವಂತದ್ದು. ಬಟ್ ಮಾಕ್ ಅಲ್ಲಿ 246 ಸೀಟ್ಗಳನ್ನ KE ಅವರೇನು ಮಾಕ್ ಅಲ್ಲಿ PH ಕೆಟಗರಿ ಸೀಟ್ಗಳನ್ನ ಓನ್ಲಿ ಜನರಲ್ ಮೆರಿಟ್ ಅಷ್ಟೇ ಕೊಟ್ಬಿಟ್ರು ಡಿಕೆಟಗರೈಸೇಷನ್ ಮಾಡಬೇಕಾದ್ರೆ, ಇದು ದೊಡ್ಡ ಮಿಸ್ಟೇಕ್ ಆಯ್ತು. ಅದನ್ನ ಅವರು ಈಗ ಅಲಾಟ್ಮೆಂಟ್ ಈಗ ಪ್ರೊವಿಷನಲ್ ಅಲ್ಲಿ ಮಿಸ್ಟೇಕ್ಸ್ ಅನ್ನ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾವು ಖುಷಿ ಪಡೋಣಂತೆ. ವಿತ್ ಪ್ರೂಫ್ ತೋರಿಸ್ತಾ ಹೋಗ್ತೀನಿ ನೋಡಿ. ವಿತ್ ಪ್ರೂಫ್ ನೋಡಿ, ನಾ ಇಲ್ಲಿ ಬೇರೆ ಬೇರೆ ಕಾಲಮ್ಗಳನ್ನ ಮಾಡಿದ್ದೀನಿ. ಓಕೆ, ಸೊ ಕೆಟಗರಿ ಸೀಟ್ ಮೆಟ್ರಿಕ್ಸ್ 13th ಆಗಸ್ಟ್ ಕೊಟ್ಟಿರುವಂತದ್ರಲ್ಲಿ ಎಷ್ಟಿತ್ತು, ಸೀಟ್ ಮೆಟ್ರಿಕ್ಸ್ 19th ಆಗಸ್ಟ್ ಚಾಮುಂಡೇಶ್ವರಿ 50 ಸೀಟ್ ಏನ್ ಜಾಸ್ತಿ ಆಗಿತ್ತಲ್ವಾ, ಆವಾಗ ಎಷ್ಟಿತ್ತು, ನಂಬರ್ ಆಫ್ ಸೀಟ್ ಅಲಾಟೆಡ್ ಇನ್ ಮಾಕ್ ಎಷ್ಟಿದೆ, ನಂಬರ್ ಆಫ್ ಸೀಟ್ ಅಲಾಟೆಡ್ ಇನ್ ಪ್ರೊವಿಷನಲ್ ಎಷ್ಟಿದೆ. ಸೊ ಈ ಸೀಟ್ ಮೆಟ್ರಿಕ್ಸ್ಗೂ ಮತ್ತೆ ಈ ಮಾಕ್ ಅಲಾಟ್ಮೆಂಟ್ಗೂ ಡಿಫರೆನ್ಸ್ ಏನ್ ಬರ್ತಾ ಇದೆ, ಅದೇ ರೀತಿ ಇಲ್ಲೂ ಕೂಡ ಸೀಟ್ ಮೆಟ್ರಿಕ್ಸ್ಗೂ ಮತ್ತೆ ಮಾಕ್ ಅಲಾಟ್ಮೆಂಟ್ಗೂ ಪ್ರೊವಿಷನಲ್ ಅಲಾಟ್ಮೆಂಟ್ಗೂ ಡಿಫರೆನ್ಸ್ ಏನ್ ಬರ್ತಾ ಇದೆ. ಸೊ ಡಿಫರೆನ್ಸ್ ಬಿಟ್ವೀನ್ ಮಾಕ್ ಅಲಾಟ್ಮೆಂಟ್ ಅಂಡ್ ದ ಮಾಕ್ ಅಲಾಟ್ಮೆಂಟ್, ಸೊ ಡಿಫರೆನ್ಸ್ ಬಿಟ್ವೀನ್ ಮಾಕ್ ಅಲಾಟ್ಮೆಂಟ್ ಮತ್ತೆ ಪ್ರೊವಿಷನಲ್ ಅಲಾಟ್ಮೆಂಟ್ ಎಷ್ಟು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ಈಗ ನೋಡ್ತಾ ಹೋಗಿ ಈ ಕೇಸಲ್ಲಿ. ಓಕೆ, ಸೊ ನೋಡಿ ಇಲ್ಲಿ ಎಲ್ಲವನ್ನು ನಾನು ಹೇಳ್ತಾ ಹೋಗುದಿಲ್ಲ. ನೋಡಿ ಇಲ್ಲೆಲ್ಲ 0 ಇದೆ, ಹೌದಾ, ಅಂದ್ರೆ ಕರೆಕ್ಟ್ ಇದೆ ಅಲಾಟ್ಮೆಂಟ್ ಅಂತ ಅರ್ಥ. 156 ಇತ್ತು, 156 ಅಲಾಟ್ಮೆಂಟ್ ಆಗಿದೆ. 0 0 0 0 ಎಲ್ಲ 0 ಇದೆ ನೋಡಿ, ಹೌದಾ. GM ಅಲ್ಲಿ ನೋಡಿ 1933 251 ಸೀಟ್ಸ್ ಜಾಸ್ತಿ ಆಗಿದೆ. ಇದು ಈ 251 ಸೀಟ್ಸ್ ಇನ್ಕ್ರೀಸ್ಡ್ ಎಲ್ಲಿಂದ ಬಂತು ಇದು. ಸೊ ಎಲ್ಲಿಂದ ಬಂತು ಅಂದ್ರೆ PH ಕೆಟಗರಿಯಲ್ಲಿ 249 ಸೀಟ್ ಇತ್ತು, ಪ್ಲಸ್ ಸ್ಕೌಟ್ ಅಂಡ್ ಗೈಡ್ ಕೆಟಗರಿಯಲ್ಲಿ 5 ಸೀಟ್ ಇತ್ತು, ಪ್ಲಸ್ ಇದು ಆಂಗ್ಲೋ ಇಂಡಿಯನ್ ಅಂತ ಏನಿದೆಯಲ್ಲ ಅದರಲ್ಲಿ ಯಾರು ಸ್ಟೂಡೆಂಟ್ಗಳು ಇರಲಿಲ್ಲ. ಸೊ ಅದರಲ್ಲಿ 1 ಸೀಟ್ ಬಂತು. ಸೊ ಟೋಟಲ್ ಆಗಿ ಈ 251 ಸೀಟ್ ನಿಮಗೇನಿಲ್ಲಿ ಕಾಣಿಸ್ತಾ ಇದೆ, ಇದು ಜನರಲ್ ಮೆರಿಟ್ ಅಲ್ಲಿ ಅಷ್ಟೇ ಜಾಸ್ತಿ ಆಗಿದೆ ನೋಡಿ. ಇದು ಆಕ್ಚುಲಿ ಇದನ್ನೇ ನಾನು ಹೇಳಿದ್ದು KE ಅವ್ರು ಮಾಡಿರೋ ಮಿಸ್ಟೇಕು. ಜನರಲ್ ಮೆರಿಟ್ ಅಲ್ಲಿ ಅಷ್ಟೇ ಜಾಸ್ತಿ ಆಗಬಾರ್ದು, ಇದು ಇವೆಲ್ಲ ಕಡೆ ಇದು ಹಂಚಿ ಹೋಗ್ಬೇಕು. ಈಗೇನು ಮಾಡಿದ್ರು KE ಅವರು, ಸೊ ಇದೆಲ್ಲ ನಂಬರ್ ಆಫ್ ಸೀಟ್ಸ್ ಇದು ಜಾಸ್ತಿ ಆಗಿರುವಂತದ್ದು. ಓಕೆ, ಇವೆಲ್ಲ ಸೀಟ್ಸ್ ಏನ್ ನಿಮ್ಗೆ ಕಾಣಿಸ್ತಾ ಇದೆ, ಇವೆಲ್ಲ ಚಾಮುಂಡೇಶ್ವರಿ ಜಾಸ್ತಿ ಆಗಿರೋದು ಇದು. ಸೊ ಇದು ಚಾಮುಂಡೇಶ್ವರಿ ಜಾಸ್ತಿ ಆಗಿರೋದು. ಆದ್ರೆ ಇಲ್ಲಿ ಏನ್ ತೋರಿಸ್ತಾ ಇದೆ ಅಲ್ವಾ, ಈ 7 ಸೀಟು. ಸೊ ಇಲ್ಲಿ ನೋಡಿ ಚಾಮುಂಡೇಶ್ವರಿಯಲ್ಲಿ 1 ಸೀಟ್ ಇಲ್ಲ ಅಂದ್ರೂ ಕೂಡ ಈ 7 ಸೀಟ್ ಎಲ್ಲಿಂದ ಬಂತು ಹಾಗಾದ್ರೆ ಕೆಟಗರಿ 1ಗೆ. ನೋಡಿ 2AG ಅಲ್ಲಿ 1 ಸೀಟ್ ಇಲ್ಲಿದೆ, ಹೌದಾ. ಕೆಟಗರಿ 1ಗೆ 24 ಸೀಟ್ ಜಾಸ್ತಿ ಆಯ್ತು. ಈಗ ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ, ರೌಂಡ್ 1 ಕಂಪೇರ್ ಮಾಡಿದ್ರೆ 24 ಸೀಟುಗಳು ಜಾಸ್ತಿ ಅಲಾಟ್ಮೆಂಟ್ ಆಗಿದೆ ನೋಡಿ. 581 ಸೀಟ್ ಅಲಾಟ್ಮೆಂಟ್ ಆಗಿದೆ ಇಲ್ಲಿ 2AGಗೆ ಮಾಕ್ ಅಲ್ಲಿ. ಅದೇ ಪ್ರೊವಿಷನಲ್ ಅಲ್ಲಿ 606 ಸೀಟ್ ಅಲಾಟ್ಮೆಂಟ್ ಆಗಿದೆ. ಹಾಗಾದ್ರೆ ಈ ಡಿಫರೆನ್ಸ್ ಯಾಕಾಯ್ತು ಅಂದ್ರೆ ಇದರಲ್ಲಿ 1 ಸೀಟ್ ಇದರಿಂದ ಮೈನಸ್ ಮಾಡಿ, 1 ಮೈನಸ್ ಮಾಡಿ, ಉಳಿದಿದ್ದು 23 ಸೀಟ್ ಇತ್ತು. ಹಾಗಾದ್ರೆ 23 ಸೀಟ್ ಎಲ್ಲಿಂದ ಬಂತು, ದಿಸ್ 23 ಸೀಟ್ ಕಮ್ ಫ್ರಾಮ್ ದಿಸ್. ರಿಮೆಂಬರ್, ಅರ್ಥ ಆಯ್ತಾ ನಿಮಗೆ. ಈ PH ಕೆಟಗರಿ GM ಕೆಟಗರಿಯಲ್ಲೇ ಏನು PH ಅನ್ಅಲಾಟೆಡ್ ಸೀಟ್ 251 ಅಲಾಟ್ ಮಾಡಿಬಿಟ್ಟಿದಾರಲ್ವ, ಅದು ಮಿಸ್ಟೇಕ್ ಆಗಿತ್ತು. ಆ ಕರೆಕ್ಷನ್ ಅನ್ನು ಇಲ್ಲಿ ಮಾಡಿಕೊಂಡ್ರು. ಹಂಗ ನಾವು ಹಾರಿಜಾಂಟಲಿ ಕ್ಯಾಲ್ಕುಲೇಟ್ ಮಾಡ್ತಾ ಬಂದಾಗ 251 ಇಂದ ಇಲ್ಲಿ ಸಿಕ್ಕಿರೋ ಶೇರ್ ಎಷ್ಟು, 89 ಸೀಟ್ಗಳು ಮಾತ್ರ. ಸೊ ಇದು ಕರೆಕ್ಟ್ ಅನಾಲಿಸಿಸ್. 251 ಸೀಟನ್ನು ಜನರಲ್ ಮೆರಿಟ್ ಅಲ್ಲಿ ಇಟ್ಟೇನು ಅಲಾಟ್ಮೆಂಟ್ ಮಾಡಿದಾರಲ್ವಾ, ಅದು ಮಿಸ್ಟೇಕ್ ಆಗಿತ್ತು KE ಅವ್ರ ಕಡೆಯಿಂದ. ಬಟ್ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಓಕೆ, ಸೊ 2BG ಕೆಟಗರಿಯಲ್ಲಿ 7 ಜಾಸ್ತಿ ಆಗಿದೆ, 3AG ಅಲ್ಲಿ 8, 3BG ಅಲ್ಲಿ 8, STG ಅಲ್ಲಿ 6, S1G ಅಲ್ಲಿ 9, S2G ಅಲ್ಲಿ 9, S3G 7, S4G 7 ಸೀಟ್ ಜಾಸ್ತಿ ಆಗಿದೆ. ಇದೇ ರೀತಿ ಇಲ್ಲೂ ಕೂಡ ತೋರಿಸ್ತೀನಿ ನೋಡಿ. ಕೆಟಗರಿ 1 ನಲ್ಲಿ ಓಕೆ ಮೊದಲು 28 ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಈಗ 29 ಸೀಟ್ ಇದೆ. ಈ 1 ಸೀಟ್ ಎಲ್ಲಿಂದ ಬಂತು, ಈ 1 ಸೀಟ್ ಏನು ಬಂದಿದೆ ಅಲ್ವಾ, ಇವೆಲ್ಲ ಸೀಟುಗಳು ಏನು ಬಂದಿದೆ ಅಲ್ವಾ, ಆಲ್ ದೀಸ್ ಆರ್ ಫ್ರಮ್ PH ಕೆಟಗರಿ. ಇದರಲ್ಲೂ ಅಷ್ಟೇ 15 ಸೀಟ್ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ನಿಮಗೆ. ಈ 15 ಸೀಟ್ ಏನಿತ್ತಲ್ವಾ, ಇದು ಫ್ರಾಮ್ PH ಕೆಟಗರಿ. ಓಕೆ, 15ರಲ್ಲಿ 1 ಮೈನಸ್ ಮಾಡ್ಕೊಳ್ಳಿ ಬೇಕಾದ್ರೆ 14 ಸೀಟು.
ನೋಡಿ ಇವಷ್ಟು ಕೂಡ ಫ್ರಾಮ್ ಪಿ ಎಚ್ ಕ್ಯಾಟಗರಿ ಓನ್ಲಿ. ಈಗ ಅರ್ಥ ಆಯ್ತಾ ನಿಮಗೆ? ಪಿ ಎಚ್ ಕ್ಯಾಟಗರಿ ಫಸ್ಟ್ ರೌಂಡ್ ಅಲ್ಲಿ 251 ಸೀಟ್ಗಳನ್ನು ಅಲಾಟ್ ಮಾಡಿದ್ರು, ದಟ್ ವಾಸ್ ಅ ಮಿಸ್ಟೇಕ್, ಬಟ್ ನೌ ದಿಸ್ ಮಿಸ್ಟೇಕ್ ಇಸ್ ಕರೆಕ್ಟೆಡ್ ಅಂಡ್ ನೌ ಇಟ್ ಬಿಕೇಮ್ ಕರೆಕ್ಟ್. ಸೊ ಇವಿಷ್ಟು ಕೂಡ ಜಿ ಎಂ ಆರ್ ಕ್ಯಾಟಗರಿದು ನಾನು ತೋರಿಸಿದೆ. ಡಿಫ್ರೆನ್ಸ್ ನೋಡಿ 363 ಇತ್ತು ಮೊದಲು, ಈಗ 379 ಅಲಾಟ್ ಆಗಿದೆ, ಡಿಫ್ರೆನ್ಸ್ ಇಸ್ 15. ಅದರಲ್ಲಿ 1 ಸೀಟು ಚಾಮುಂಡೇಶ್ವರಿಯಿಂದ ಬಂದಿರುವಂಥದ್ದು. ಸೊ 15 ಸೀಟ್ಸ್ ಏನಿದೆ ಅದು ಪಿ ಎಚ್ ಕ್ಯಾಟಗರಿಯಿಂದ ಬಂದಿರೋದು. ನೆಕ್ಸ್ಟ್ ಅದೇ ರೀತಿ ನೋಡಿ ಜಿ ಎಂ ಕೆ ಕ್ಯಾಟಗರಿ, ಉಳಿದಿರೋದ್ರಲ್ಲಿ ಭಾಳ ಡಿಫ್ರೆನ್ಸ್ ಕಾಣೋದಿಲ್ಲ ನಿಮಗೆ ಕನ್ನಡ ಮೀಡಿಯಂದಲ್ಲಿ. 713 8 3 ಓಕೆ. ಬಟ್ ಇಲ್ಲಿ ನೋಡಿ 121 ಇದೆ ಅಲ್ವಾ, 127 ಆಗಿದೆ, ಅಂದ್ರೆ 6 ಸೀಟ್ಸ್ ಏನು ಜಾಸ್ತಿ ಆಗಿದೆ. ದಿಸ್ ಈಸ್ ಫ್ರಾಮ್ ಪಿ ಎಚ್ ಕ್ಯಾಟಗರಿ. ಅದೇ ರೀತಿ 2AH ಅಲ್ಲಿ ನೋಡಿ 145 ಇತ್ತು, ಈಗ 152 ಆಗಿದೆ, 6 ಸೀಟ್ ಜಾಸ್ತಿ ಆಗಿದೆ. 1 ಸೀಟು ಚಾಮುಂಡೇಶ್ವರಿಯಿಂದ ಬಂದಿದೆ, ಆದ್ರೆ 6 ಸೀಟಲ್ಲಿ 5 ಸೀಟ್ ಏನಿದೆಯಲ್ಲ ದಟ್ ಈಸ್ ಫ್ರಮ್ ಪಿ ಎಚ್ ಕ್ಯಾಟಗರಿ. ಅದಕ್ಕಾಗಿ ಇವೆಲ್ಲ ಸೀಟುಗಳು ಕೂಡ ಪಿ ಎಚ್ ಕ್ಯಾಟಗರಿ ಅನ್ಅಲಾಟೆಡ್ ಸೀಟಿನ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಇದು. ನೆಕ್ಸ್ಟ್ ಇಲ್ಲಿ ನೋಡಿ ಜಿ ಎಂ ಎಚ್ ಕ್ಯಾಟಗರಿ 484 ಸೀಟ್ ಅಲಾಟ್ ಆಗಿತ್ತು ಮಾಕ್ ಅಲ್ಲಿ. ದಿಸ್ ಈಸ್ ಅಲಾಟ್ಮೆಂಟ್ ಇನ್ ಮಾಕ್. ಇದು ಪ್ರೊವಿಷನಲ್ ಅಲಾಟ್ಮೆಂಟ್ 507 ಅಲಾಟ್ ಆಗಿದೆ. ಟೋಟಲ್ ಡಿಫರೆನ್ಸ್ ಎಷ್ಟಾಯ್ತು ಇಲ್ಲಿ 23. ಈ 23 ಅಲ್ಲಿ ಚಾಮುಂಡೇಶ್ವರಿ 1 ಸೀಟು ಇಲ್ಲ, 0 ಇದೆ. ಆದ್ರೂ ಕೂಡ 23 ಎಲ್ಲಿಂದ ಬಂತು? ಸೊ 23 ಪ್ರೀವಿಯಸ್ಲಿ ಓನ್ಲಿ ಜನರಲ್ ಮೆರಿಟ್ ಅಂಡರ್ ಏನ್ ಪಿ ಎಚ್ ಸೀಟ್ ಅಲಾಟ್ ಆಗಿತ್ತಲ್ವಾ, ಇದು ಪಿ ಎಚ್ ಸೀಟ್. ಇವಿಷ್ಟು ಸೀಟುಗಳು ಕೂಡ ಪಿ ಎಚ್ ಸೀಟೇ. ಅಂದ್ರೆ ಪಿ ಎಚ್ ಕ್ಯಾಟಗರಿಯಲ್ಲಿ ಸ್ಟೂಡೆಂಟ್ ಕಡಿಮೆ ಇದ್ದಾಗ ಅದನ್ನ ಡಿ ಕ್ಯಾಟಗರೈಸ್ ಮಾಡಿರುವಂತಹ ಸೀಟ್ಸ್ ಇದು. ಐ ಹೋಪ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದು ಕೆ ಇ ಅವರು ಮೊದಲು ಮಿಸ್ಟೇಕ್ ಮಾಡಿದ್ರು, ಈಗ ಮಾಡಿದ್ದು ಕರೆಕ್ಟ್ ಇದೆ. ನೋಡಿ ಇಲ್ಲೂ ಕೂಡ ಜಿ ಎಂ ಆರ್ ಎಚ್ ಅಲ್ಲಿ 91 ಇದೆ. ನೋಡಿ ಇಲ್ಲಿ 0 ಇತ್ತು ಡಿಫ್ರೆನ್ಸ್, ಯಾಕಂದ್ರೆ ಎಷ್ಟು ಸೀಟ್ ಅಲಾಟ್ಮೆಂಟ್ ನಮಗೆ ಬೇಕಾಗಿತ್ತು ಅಷ್ಟು ಸೀಟ್ ಅಲಾಟ್ ಮಾಡಿದ್ರು. ಆದ್ರೆ ಇಲ್ಲಿ ಬಂದಾಗ 4 ಸೀಟ್ ಡಿಫ್ರೆನ್ಸ್ ಆಯ್ತು, ಯಾಕಂದ್ರೆ ಈ 4 ಸೀಟ್ ಎಲ್ಲಿಂದ ಬಂತು? ಪಿ ಎಚ್ ಕ್ಯಾಟಗರಿಯಿಂದ ಜನರಲ್ ಮೆರಿಟ್ ರೂರಲ್ ಹೈದರಾಬಾದ್ ಕರ್ನಾಟಕ ಕೊಟ್ಟಿರುವಂಥದ್ದು. ಅದಾದ್ಮೇಲೆ ಇಲ್ಲಿ ನೋಡಿ ಜಿ ಎಂ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಮೊದಲು 30 ಸೀಟ್ ಇತ್ತು, 30 ಸೀಟ್ ಮೆಟ್ರಿಕ್ಸ್ ಅಲ್ಲಿ ಇತ್ತು. ಓಕೆ, 30 ಸೀಟ್ ಅಲಾಟ್ ಆಯ್ತು, ಏನೂ ಡಿಫ್ರೆನ್ಸ್ ಇಲ್ಲ, 0 ಕರೆಕ್ಟ್ ಇದೆ ಎಲ್ಲವೂ ಕೂಡ. ಆದರೆ ಇಲ್ಲಿ ನೋಡಿ 30 ಸೀಟು ಏನಿತ್ತು 31 ಸೀಟ್ ಇದೆ. ಈ 1 ಸೀಟು ಪಿ ಎಚ್ ಕ್ಯಾಟಗರಿಯಿಂದ ಡಿ ಕ್ಯಾಟಗರೈಸ್ ಬಂದಿದ್ದು. ಇದರಲ್ಲಿ ನಿಮಗೆ ಇಲ್ಲಿ ತನಕ ಅಷ್ಟೇ ಆ ಪ್ರಾಬ್ಲಮ್ ಕಾಣಿಸ್ತದೆ, ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಇಲ್ಲಿ ಸೀಟ್ ನಿಮಗೆ ಯಾಕೆ ಜಾಸ್ತಿ ಆಗಿದ್ದು ಕಾಣಿಸ್ತದ ಅಂದ್ರೆ ಮೇನ್ಲಿ 50 ಸೀಟು ನಾನು ಆಲ್ರೆಡಿ ಹೇಳಿರೋ ಹಾಗೆ ಚಾಮುಂಡೇಶ್ವರಿಯಲ್ಲಿರೋದು, 50 ಸೀಟು ಬಸವೇಶ್ವರದಲ್ಲಿರೋದು. ಹೌದಾ? ನೋಡಿ ಓಪನ್ ಕ್ಯಾಟಗರಿ ನೋಡಿ 1068 ಸೀಟ್ ಮೆಟ್ರಿಕ್ಸ್ ಅಲ್ಲಿ ಇದ್ದಿರೋದು, ಇದು ಅಲಾಟ್ಮೆಂಟ್ ಆಗಿರೋದು, ಇದು ಮಾಕ್ ಅಲ್ಲಿ ಅಲಾಟ್ಮೆಂಟ್ ಆಗಿರೋದು, ಇದು ಸೀಟ್ ಮೆಟ್ರಿಕ್ಸ್ ಅಲ್ಲಿ ಇರೋದು. ಈಗ ನಮಗೆ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಇರೋದು ಇಷ್ಟು, ಮಾಕ್ ಅಲ್ಲಿ ಅಲಾಟ್ಮೆಂಟ್ ಆಗಿರೋದು ಇಷ್ಟು, ಮಾಕ್ ಅಲ್ಲಿ ಅಲಾಟ್ಮೆಂಟ್ ಆಗಿರೋದು ಇಷ್ಟು, ಸಾರಿ ಪ್ರೊವಿಷನಲ್ ಅಲ್ಲಿ ಅಲಾಟ್ಮೆಂಟ್ ಆಗಿರೋದು ಇಷ್ಟು. ಓಕೆ, ಈ 9 ಡಿಫ್ರೆನ್ಸ್ ಎಲ್ಲಿಂದ ಬಂತು? ದಿಸ್ 9 ಡಿಫ್ರೆನ್ಸ್ ಕೇಮ್ ಫ್ರಾಮ್ ನನಗನ್ಸೋ ಪ್ರಕಾರ ಬಸವೇಶ್ವರದಲ್ಲಿ 50 ಸೀಟ್ ಜಾಸ್ತಿ ಆಗಿದೆ ಅಲ್ವಾ, ಅದರಲ್ಲಿ 9 ಸೀಟು ಜಿ ಎಂ ಓಪನ್ ಕ್ಯಾಟಗರಿಯಲ್ಲಿ ಆಡ್ ಆಗ್ತದೆ. ಅದೇ ರೀತಿ 9 ಸೀಟು ಇದರಲ್ಲೂ ಕೂಡ 9 ಸೀಟು ಜಿ ಎಂ ಪಿ ಕ್ಯಾಟಗರಿಯಲ್ಲಿ ಆಡ್ ಆಗ್ತದೆ. ಜಿ ಎಂ ಪಿ ಎಚ್ ಅಲ್ಲಿ 2 ಸೀಟ್ ಆಡ್ ಆಗಿದೆ ಬಸವೇಶ್ವರದಿಂದ, ಅದಕ್ಕಾಗಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮಗೆ. ನೆಕ್ಸ್ಟ್ ಅದರ್ಸ್ ಎನ್ ಆರ್ ಐ ನೀವು ಎಕ್ಸಾಕ್ಟ್ ಅದು ನೋಡ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ಎನ್ ಆರ್ ಐ ಸೀಟ್ಸ್ ಅಲ್ಲಿ ಇಷ್ಟೆಲ್ಲ ಇದ್ರೂ ಕೂಡ ಇಷ್ಟು ಸೀಟ್ ಮಾತ್ರ ಅಲಾಟ್ ಆಗಿದೆ, ಯಾಕಂದ್ರೆ ಉಳಿದಿರೋ ಸೀಟು ಇಲ್ಲಿ ಡಿ ಕ್ಯಾಟಗರೈಸ್ ಆಗಿದೆ. ಇಲ್ಲಿ ಆದ್ರೂ ಅಷ್ಟೇ. ಆದ್ರೆ ಡಿಫ್ರೆನ್ಸ್ ನೋಡಿ, ಡಿಫ್ರೆನ್ಸ್ ನಿಮಗೆ ಓನ್ಲಿ 10 ಸೀಟ್ಗಳ ಡಿಫ್ರೆನ್ಸ್ ಮಾತ್ರ ಕಾಣಿಸ್ತಾ ಇದೆ. ಇಲ್ಲಿ ಓನ್ಲಿ 10 ಸೀಟ್ಸ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಓಕೆ, ಸೊ ಇದೆಲ್ಲ ಕರೆಕ್ಟ್ ಇದೆ. ಎಂ ಎಂ ಎಚ್ ಕ್ಯಾಟಗರಿ ನೋಡಿ 54 ಇತ್ತು, 54 ಅಲಾಟ್ ಆಗಿದೆ, 54 ಇತ್ತು, 54 ಅಲಾಟ್ ಆಗಿದೆ. ಇನ್ನೊಂದು ಮಜಾ ಹೇಳ್ತೀನಿ ನಿಮಗೆ, ಎಂ ಇ ಎಚ್ ಕ್ಯಾಟಗರಿನೂ ಪ್ರಾಬ್ಲಮ್ ಇಲ್ಲ. ಸೊ ಮುಸ್ಲಿಂ ಮೈನಾರಿಟಿ ತೆಲುಗು ಮೈನಾರಿಟಿ ಹೈದರಾಬಾದ್ ಕರ್ನಾಟಕ 90 ಸೀಟ್ ಇತ್ತು, 83 ಅಲಾಟ್ ಆಗಿದೆ, 7 ಸೀಟ್ ಉಳಿದಿತ್ತು. 7 ಸೀಟ್ ಯಾಕೆ ಉಳಿದಿತ್ತು ಅಂತಂದ್ರೆ ಯಾವ ವಿದ್ಯಾರ್ಥಿಗಳು ಕೂಡ ಹಾಕೊಂಡೇ ಇರಲಿಲ್ಲ ಎಂ ಇ ಎಚ್ ಕ್ಯಾಟಗರಿ, ಸೊ ಅದಕ್ಕಾಗಿ ಉಳಿದಿತ್ತು. ಬಟ್ ಇಲ್ಲಿ ನೋಡಿ 2 ಸೀಟ್ ಉಳಿದಿದೆ, ಅಂದ್ರೆ 90 ಇತ್ತು, 88 ಅಲಾಟ್ ಆಗಿದೆ, 2 ಸೀಟ್ ಅಷ್ಟೇ ಇಲ್ಲಿ ಉಳಿದಿರುವಂಥದ್ದು. ಸೊ ಹಂಗೆ ನೋಡಿದ್ರೆ 5 ಸೀಟ್ ಡಿಫ್ರೆನ್ಸ್ ನಿಮ್ಗೆ ಕಾಣಿಸ್ತಾ ಇದೆ. ಸೊ ನಾನು ಇದು ಡಿಫ್ರೆನ್ಸ್ ಏನ್ ಮಾಡಿದ್ದೀನಿ, ಇದು ಮತ್ತೆ ಇದು ಡಿಫ್ರೆನ್ಸ್ ಮಾಡಿದ್ದೀನಿ, ಇದನ್ನೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ಬಟ್ 2 ಸೀಟ್ ಇನ್ನೂ ಕೂಡ ಅಲಾಟ್ ಆಗದೆ ಉಳಿದಿದೆ, ಅಂದ್ರೆ ತೆಲುಗು ಮೈನಾರಿಟಿ ವಿತ್ ಹೈದರಾಬಾದ್ ಕರ್ನಾಟಕ ಇದ್ದವರು ಯಾರಾದ್ರೂ ಇದ್ರು ಕೂಡ ಅಲಾಟ್ಮೆಂಟ್ ಆಗ್ತದ ಅಂತ ಮೀನಿಂಗು. ಅದೇ ರೀತಿ ಇದಕ್ಕೇನು ಪ್ರಾಬ್ಲಮ್ ಇಲ್ಲ, ಎಲ್ಲಾ ಸೀಟ್ ಅಲಾಟ್ ಆಗಿದೆ. ಸೊ ಎಂ ಯು ಇಲ್ಲೊಂದು ಮಜಾ ನೋಡಿ, ತುಳು ಕ್ಯಾಟಗರಿಯಲ್ಲಿ ತುಳು ಮೈನಾರಿಟಿಯಲ್ಲಿ 31 ಸೀಟುಗಳು ಅನ್ಅಲಾಟೆಡ್ ಆಗಿ ಉಳಿದಿದೆ. ಅನ್ಅಲಾಟೆಡ್ ಅಂದ್ರೆ ಇದನ್ನ ನಾನು ಅನ್ಅಲಾಟೆಡ್ ಅಂತ ಹೇಳೋದಿಲ್ಲ, ಈ 31 ಸೀಟ್ಗಳನ್ನ ಜಿ ಎಂ ಪಿ ಯಲ್ಲಿ ಅಲಾಟ್ ಮಾಡಿದ್ದಾರೆ 12 ಲಕ್ಷಕ್ಕೆ. ಆ ಕಾರಣಕ್ಕೇನೆ ನಿಮಗೆ ಎಸ್ಪೆಷಲಿ ಇವೆಲ್ಲ ಸೀಟ್ಗಳು ಜಿ ಆರ್ ಮೆಡಿಕಲ್ ಕಾಲೇಜ್ ಇದೆ.
GR ಮೆಡಿಕಲ್ ಕಾಲೇಜಲ್ಲಿ ತುಳು ಮೈನಾರಿಟಿ 31 ಸೀಟು ಖಾಲಿ ಉಳಿದಿತ್ತು. ಆ 31 ಸೀಟನ್ನು GMP ಯಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. ಸೊ GMP ಯಲ್ಲಿ ಇನ್ಕ್ರೀಸ್ ಮಾಡಿರುವುದಕ್ಕೇನೆ ಇಲ್ಲಿ ನಿಮಗೆ ಟೋಟಲ್ ಸೀಟುಗಳು 40 ತೋರಿಸ್ತಾ ಇದೆ. ಇದು 40 ಹೆಂಗ್ ಬಂತು ಅಂತ ಅರ್ಥ ಆಯ್ತಾ ನಿಮಗೆ? ಬಸವೇಶ್ವರದಿಂದ 9 ಸೀಟು, 9 ಸೀಟು. ಇಲ್ಲಿ ಏನು 31 ಸೀಟ್ ಉಳಿದಿತ್ತಲ್ವಾ, ಇದು ಈ 31 ಸೀಟು ಇಲ್ಲಿ ಬರುತ್ತೆ. 31 ಸೀಟು GMP ಬರ್ತದೆ, ಇದು 12 ಲಕ್ಷಕ್ಕೆ. ಸೊ ಅದಕ್ಕಾಗಿ ಟೋಟಲ್ ಆಗಿ 40 ಸೀಟ್ ಕಾಣಿಸ್ತಾ ಇದೆ ನಿಮಗೆ. ಓಕೆ, 40 ಸೀಟ್ ಕಾಣಿಸ್ತಾ ಇದೆ, ರೈಟ್? ಸೊ ನೋಡಿ, ಕ್ಯಾಲ್ಕುಲೇಷನ್ ಅಂದ್ರೆ ಕ್ಯಾಲ್ಕುಲೇಷನ್ ಎಲ್ಲ ಕಡೆ ನೋಡ್ತಾ ಹೋಗಿ. ಸೊ ಅದಕ್ಕಾಗಿ ಇಲ್ಲಿ ನೋಡಿ 164 MA ಕ್ಯಾಟಗರಿ 164 164 182 182 0 ಡಿಫ್ರೆನ್ಸ್ ಇಲ್ಲ ನಿಮಗೆ, ಹೌದಾ? ಸೊ ನೆಕ್ಸ್ಟ್ ನೋಡಿ ME ಕ್ಯಾಟಗರಿ 362 369 7 ಸೀಟ್ ಉಳಿದಿತ್ತು. 7 ಸೀಟ್ ಅಲಾಟ್ಮೆಂಟೇ ಮಾಡಿರಲಿಲ್ಲ ಇವರು. ಬಟ್ ಈಗ 2 ಸೀಟ್ ಉಳಿದಿದೆ. 2 ಸೀಟು ಯಾಕೆ ಉಳಿಸ್ಕೊಂಡಿದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಗೊತ್ತಿದ್ದ ಮಟ್ಟಿಗೆನೆ, ನನಗೆ ಪರಿಚಯ ಇರೋದ್ರಲ್ಲೇ ತೆಲುಗು ಮೈನಾರಿಟಿ ಇದ್ದವ್ರು ಉಳಿದಿದ್ದಾರೆ. ಬಟ್ ಈ 2 ಸೀಟು ಮಿಸ್ ಆಗಿದೆ ಅಂತ ಅನಿಸ್ತದೆ ನನಗೆ. ಬಟ್ 2 ಸೀಟು ಹಾಗೆ ಉಳಿದಿದೆ ನೋಡಿ. 362 ಪ್ರೆಸೆಂಟು, ಸಾರಿ 2 ಸೀಟ್ ಅಲ್ಲ, 2 ಸೀಟ್ ಜಾಸ್ತಿ ಅಲಾಟ್ ಆಗಿದೆ. ಸಾರಿ, 2 ಸೀಟು ಮೋರ್ ಅಲಾಟ್ ಆಗಿದೆ. ಓಕೆ, ಮೊದಲು 362 ಇತ್ತು, 7 ಸೀಟ್ ಜಾಸ್ತಿ ಅಲಾಟ್ ಆಗಿತ್ತು ಇದು. ಸೊ 7 ಮೋರ್ ಸೀಟ್ಸ್ ಅಲಾಟೆಡ್ ಇದು. ಓಕೆ, ಕಡಿಮೆ ಅಲ್ಲ, ಕಡಿಮೆ ಮೈನಸ್ ಬರ್ತದೆ ಇಲ್ಲಿ ನೋಡಿ. -31 ಇದೆ ಅಂದ್ರೆ GR ಅಲ್ಲಿ 31 ಸೀಟ್ ಅಲಾಟ್ ಆಗದೆ ಉಳಿದಿರೋದನ್ನ GMP ಕನ್ವರ್ಟ್ ಮಾಡಿದ್ದಾರೆ 12 ಲಕ್ಷದಲ್ಲಿ. ಅದಕ್ಕಾಗಿ ನಿಮ್ಗೆ 1.6 ಲ್ಯಾಕ್ ತನಕ ಕಾಣಿಸ್ತದೆ ನಿಮಗೆ ಕಟ್ ಆಫ್ ಹೋಗಿರೋದು. ಆದ್ರೆ ME ಕ್ಯಾಟಗರಿಯಲ್ಲಿ ಆಲ್ರೆಡಿ 7 ಜನ ಸ್ಟೂಡೆಂಟ್ಸ್ಗೆ ಅಲಾಟ್ ಮಾಡಿದ್ರು ಜಾಸ್ತಿ. ಈಗ 2 ಜನ ಸ್ಟೂಡೆಂಟ್ಸ್ಗೆ ಅಲಾಟ್ ಮಾಡಿದ್ದಾರೆ. ಅದಕ್ಕಾಗಿ ನಿಮಗೆ ನೋಡ್ಬೋದು ಅರೌಂಡ್ ME ಕ್ಯಾಟಗರಿಯಲ್ಲಿ 30,000 ರ್ಯಾಂಕ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮಗೆ. ತೆಲುಗು ಮೈನಾರಿಟಿಯಲ್ಲಿ 30,000 ರ್ಯಾಂಕ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಯಾಕೆ ಅಂದ್ರೆ ಈ 7 ಸೀಟು ಇರೋದು 2 ಸೀಟ್, ಇದರಲ್ಲೂ ಮತ್ತೆ 2 ಸೀಟ್ ಜಾಸ್ತಿನೇ ಅಲಾಟ್ ಮಾಡಿದ್ದಾರೆ ಇವರು. 2 seats distributed which is not in the seat matrix, more only. ಅವ್ರು ಎಲ್ಲಿಂದ ತಗೊಂಡು ಅಲಾಟ್ ಮಾಡಿದಾರೆ ಗೊತ್ತಿಲ್ಲ ನನಗೆ. ಸೊ ಬಟ್ ಸೀಟ್ ಮೆಟ್ರಿಕ್ಸ್ ಇಂದ ಈ ನಂಬರ್ ಅಲಾಟ್ಮೆಂಟ್ ಕಂಪೇರ್ ಮಾಡಿದ್ರೆ 2 ಸೀಟ್ ಜಾಸ್ತಿ ಬರ್ತಾ ಇದೆ. ನೆಕ್ಸ್ಟ್ ನೋಡಿ, ಜಮ್ಮು ಕಾಶ್ಮೀರ ಪ್ರಾಬ್ಲಮ್ ಇಲ್ಲ, NCC ಪ್ರಾಬ್ಲಮ್ ಇಲ್ಲ, ಸ್ಪೋರ್ಟ್ಸ್ ಪ್ರಾಬ್ಲಮ್ ಇಲ್ಲ. ನೋಡಿ, ಸ್ಕೌಟ್ ಅಂಡ್ ಗೈಡ್ ಯಾರೂ ಇಲ್ಲ. ಸ್ಕೌಟ್ ಅಂಡ್ ಗೈಡ್ ನೋಡಿ 5 ಸೀಟ್ ಇತ್ತು, 5ಕ್ಕೆ 5 ಖಾಲಿ ಇದೆ. ಆ 5 ಸೀಟನ್ನು PH ಕ್ಯಾಟಗರಿ ಹಾಗೇನೆ ಅದನ್ನು ಡಿ ಕ್ಯಾಟಗರೈಸ್ ಮಾಡಿಬಿಟ್ಟು ಅಲಾಟ್ಮೆಂಟ್ ಮಾಡಿದ್ದಾರೆ. ಅದೇ ರೀತಿ ಡಿಫೆನ್ಸ್ ಅಲ್ಲಿ 1 ಖಾಲಿ ಉಳಿದಿಲ್ಲ, ಎಕ್ಸ್ ಡಿಫೆನ್ಸ್ ಅಲ್ಲಿ ಯಾವುದೂ ಇಲ್ಲ, ಆಂಗ್ಲೋ ಇಂಡಿಯನ್ ಯಾವುದೂ ಇಲ್ಲ. ಇಲ್ಲಿ ನೋಡಿ 0 ಇತ್ತು, ಬಟ್ ಇಲ್ಲಿ ಒಬ್ರು ಸಿಕ್ಕಿದ್ದಾರೆ, ಅಲಾಟ್ಮೆಂಟ್ ಆಗಿಬಿಟ್ಟಿದೆ. CAPF ಅಲ್ಲಿ ಯಾವುದೂ ಉಳಿಲ್ಲ. ಸೊ CAPF ಅಲ್ಲಂತೂ 0 ಇದೆ. ಈಗ PH ಕ್ಯಾಟಗರಿ ಅಂತ ಬಂದಾಗ 321ರಲ್ಲಿ 75 ಅಲಾಟ್ ಆಗಿತ್ತು, 246 ಉಳಿದಿತ್ತು. ಬಟ್ ಈಗೇನಾಗಿತ್ತು ಅಂದ್ರೆ 321ರಲ್ಲಿ 76 ಅಲಾಟ್ ಆಗಿದೆ, 245 ಅನ್ನ ಉಳಿದಿದೆ. ಸೊ ಅಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ PH ಕ್ಯಾಟಗರಿಯಿಂದ 245 ಸೀಟ್ಸು ಪ್ಲಸ್ ಇಲ್ಲಿ ನೋಡಿ -5 ಇದೆ, ಹೌದಾ ಇಲ್ಲಿ? ಸೊ -5 ಅಂತಂದ್ರೆ ಸ್ಕೌಟ್ ಅಂಡ್ ಗೈಡ್ ಇಂದ 5. ಸೊ ಟೋಟಲ್ 250 ಸೀಟುಗಳು ಡಿ ಕ್ಯಾಟಗರೈಸ್ ಆಗಿದೆ, ಡಿ ಕ್ಯಾಟಗರೈಸ್ ಆಗಿರುವಂಥದ್ದು, ಹೌದಾ? ಈ 250 ಸೀಟುಗಳ ಡಿ ಕ್ಯಾಟಗರೈಸೇಷನ್ ಆಗಿರೋದನ್ನೇ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ 251 ತೋರಿಸ್ತೀನಿ ನೋಡಿ. ಒಂದು ನಂಬರ್ ಏನೋ ಮಿಸ್ ಆಗ್ತಾ ಇದೆ ನನಗೆ. ಬಟ್ ಅದ್ರ ಜೊತೆಗೇನೆ 19 ಸೀಟ್ ಇಲ್ಲಿ ಜಾಸ್ತಿ ಬರ್ತಾ ಇದೆ, ಹೌದಾ? ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ 19 ಸೀಟ್ ಜಾಸ್ತಿ ಬರ್ತಾ ಇದೆ. ಸೊ 269, ಇಲ್ಲಿ ನೋಡಿದ್ರೆ 250 ಇದೆ. ಈ 19 ಸೀಟ್ ಎಲ್ಲಿಂದ ಬಂತ ಹಾಗಾದ್ರೆ? ದಿಸ್ 19 ಸೀಟ್ಸ್ ಕೇಮ್ ಫ್ರಾಮ್, ರಿಮೆಂಬರ್, ಬಸವೇಶ್ವರ. ಅದನ್ನ ಹೇಳ್ತಾ ಇದ್ದೀನಿ ನಾನು. ಬಸವೇಶ್ವರದಲ್ಲಿ 50 ಸೀಟ್ ಏನ್ ಜಾಸ್ತಿ ಆಗಿದೆಯಲ್ಲ ಅದು ಕಾಣಿಸ್ತಾ ಇದೆ. ಟೋಟಲ್ ಆಗಿ ನೋಡಿ ಡಿಫ್ರೆನ್ಸ್ ಕಾಣಿಸ್ತಾ ಇರೋದು ನಿಮಗೆ 100 ಡಿಫರೆನ್ಸ್. ಈ ಕಾಲಮ್ ಅಲ್ಲಿ ನಾನು ಏನ್ ಕೊಟ್ಟಿದ್ದೀನಿ ಅಂತಂದ್ರೆ, ಸೊ ಮಾರ್ಕ್ ಅಲಾಟ್ಮೆಂಟು ಪ್ಲಸ್ ಈ ಒಂದು ಪ್ರೊವಿಷನಲ್ ಅಲಾಟ್ಮೆಂಟ್ ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ನಾನು. 100 ಸೀಟ್ ಡಿಫ್ರೆನ್ಸ್ ಇದೆ. ಸೊ ಈ 100 ಸೀಟ್ ಡಿಫ್ರೆನ್ಸ್ ಎಲ್ಲಿಂದ ಬಂತು ಅಂತ ಅಂದ್ರೆ, ನಾನು ಆಲ್ರೆಡಿ ಹೇಳಿರುವ ಹಾಗೆ ಇದಕ್ಕೆ ನಾನು 150 ಸೈಂಟ್ ಜಾನ್ಸ್ ಆಡ್ ಮಾಡಿಬಿಟ್ಟು 11774 ಮಾರ್ಕ್, ಇದು 11874 ಪ್ರೊವಿಷನಲ್, ಇದು ನಿಮ್ಗೆ ಗೊತ್ತೇ ಇದೆ, ಹೌದಾ? ಮಾರ್ಕ್ ಇದು ಸೈಂಟ್ ಜಾನ್ಸನ್ ಸಪರೇಟ್ ಆಗಿ ಇಟ್ಟಿದ್ದೀನಿ ನಾನು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ನಮಗೆ 100 ಡಿಫ್ರೆನ್ಸ್ ಬರ್ತಾ ಇದೆ. ಈ 100 ಡಿಫ್ರೆನ್ಸ್ ಎಲ್ಲಿಂದ ಬಂತು ಅಂತ ಅಂದ್ರೆ, ಇಲ್ಲಿಂದ ಇಲ್ಲಿಗೆ 100 ಯಾಕೆ ಡಿಫ್ರೆನ್ಸ್ ಬಂತು ಅಂದ್ರೆ, ಸೊ ದಟ್ ಈಸ್ ಬಿಕಾಸ್ 50 ಸೀಟ್ಸ್ ಇನ್ ಚಾಮುಂಡೇಶ್ವರಿ, ನಮಗಂತೂ ಗೊತ್ತೇ ಇದೆ, ಅದು ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಆದ್ರೆ 50 ಸೀಟ್ಸ್ ಇನ್ ಬಸವೇಶ್ವರ ಇದು ಕಾಣಿಸ್ತಾ ಇದೆ ಹೊಸದಾಗಿ ನಮಗೆ. ಸೊ ಒಟ್ನಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. KE ಅವ್ರ ಕಡೆಯಿಂದ ಏನು ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ರು, ಮಾರ್ಕ್ ಅಲ್ಲಿ ಅಲಾಟ್ಮೆಂಟ್ ಆಗಿತ್ತು, ಎವ್ರಿಥಿಂಗ್ ವಾಸ್ ಫೈನ್. ಬಟ್ ಒಂದು ಮಿಸ್ಟೇಕ್ ಏನು ಮಾಡ್ಕೊಂಡಿದ್ರು ಅಂದ್ರೆ PH ಕ್ಯಾಟಗರಿ ಸೀಟ್ ಅನ್ನ ಹಾರಿಜಾಂಟಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಿತ್ತು. ಬಟ್ ಇಲ್ಲಿ ಓನ್ಲಿ ಜನರಲ್ ಮೆರಿಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು.
ಅದನ್ನ ಇಲ್ಲಿ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ. ಬಟ್ ಈ ಒಂದು 100 ಸೀಟ್ ಡಿಫ್ರೆನ್ಸ್ ಯಾಕೆ ಬರ್ತಾ ಇದೆ ಅಂದ್ರೆ 50 ಸೀಟ್ ಚಾಮುಂಡೇಶ್ವರ, 50 ಸೀಟ್ ಬಸವೇಶ್ವರ. ಸೊ ದಿಸ್ ಈಸ್ ಮೈ ಅನಾಲಿಸಿಸ್. ಸೊ ಇದರಲ್ಲಿ ಕೆಇ ಅವರ ಮಿಸ್ಟೇಕ್ ಅಂತ ಅಂದ್ರೆ ಮೇನ್ಲಿ ಕ್ಲಾಸ್ ಸಿ ಮತ್ತೆ ಕ್ಲಾಸ್ ಡಿ ವಿದ್ಯಾರ್ಥಿಗಳಿಗೆ ಅಲಾಟ್ಮೆಂಟ್ ಆಗಿಲ್ಲ, ಇದು ಕರೆಕ್ಷನ್ ಆಗಬೇಕು. ಒಂದೊಮ್ಮೆ ಇದು ಕರೆಕ್ಷನ್ ಆಯ್ತು ಅಂದ್ರೆ ಜನರಲ್ ಮೆರಿಟ್ ದವರು ಮೆಂಟಲಿ ರೆಡಿಯಾಗಿ, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳು ಮೆಂಟಲಿ ರೆಡಿಯಾಗಿ ನಿಮ್ಮ ಗೌರ್ಮೆಂಟ್ ಕ್ಯಾಟಗರಿ ಸೀಟಲ್ಲಿ, ಎಸ್ಪೆಷಲಿ ಗೌರ್ಮೆಂಟ್ ಕ್ಯಾಟಗರಿ ಸೀಟಲ್ಲಿ ಆಟೋಮೆಟಿಕಲಿ ನಿಮಗೆ 91,000 ಏನ್ ರ್ಯಾಂಕ್ ಇದೆ ಈಗ, ಇದು 85, 86, 89, 87,000 ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಮೆಂಟಲಿ ರೆಡಿಯಾಗಿ ಅಂದ್ರೆ ಈ 91,000 ರ್ಯಾಂಕ್ ಅಲ್ಲಿ ಏನು ಆ ಒಂದು ಬಾರ್ಡರ್ ಅಲ್ಲಿ ಇದೀರಿ ನೀವು. ಸೊ ಆಲ್ರೆಡಿ 93 ಇಂದ ಮಿಸ್ ಆಗಿದ್ದೀರಿ ಸೀಟು, ಬಟ್ ಇನ್ನೂ ಒಂದಷ್ಟು ಸೀಟುಗಳು ನಿಮಗೆ 91 ಇಂದ ಮಿಸ್ ಆಗೋ ಚಾನ್ಸ್ ಇದೆ. ಯಾಕಂದ್ರೆ ಇಲ್ಲೆಲ್ಲೂ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗೋದ್ರಲ್ಲಿ ಚಾನ್ಸೇ ಇಲ್ಲ. ಇರೋ ಸೀಟಲ್ಲಿ, ಇರೋ ಜನರಲ್ ಮೆರಿಟ್ ಸೀಟಲ್ಲಿ ಅಲಾಟ್ಮೆಂಟ್ ಮಾಡಬೇಕು ಅವರು. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ 91,000 ಇರೋದು. ಸೊ ನಿಮಗೆ ಡೆಫಿನೆಟ್ಲಿ 85, 86, 87 ಫಸ್ಟ್ ರೌಂಡಿಗೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಬಟ್ ಒಂದು ಖುಷಿಯ ವಿಚಾರ ಏನಂತಂದ್ರೆ ಸ್ಟಿಲ್ there are many students, many MCC allotted students are there. ಓಕೆ, ಸೊ ಇವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ಕೆಇಎನ್ನ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಗಳು, ನಾನು ನಿನ್ನೆ ಕ್ಯಾಲ್ಕುಲೇಷನ್ ಕೊಟ್ಟಿರೋ ಹಾಗೆ ನನಗನ್ಸೋ ಪ್ರಕಾರ ಒಂದು 250ರಿಂದ 300 ಸ್ಟೂಡೆಂಟ್ಸ್ಗಳಾದ್ರೂ ಕೂಡ ಕೆಇಎನ್ನ ಕ್ವಿಟ್ ಮಾಡ್ತಾರೆ. ಸೊ MCC ಅನ್ನ ತಗೋತಾರೆ. ಹೋಪ್ ಫಾರ್ ದ ಬೆಸ್ಟ್. ಸೊ ತಗೊಂಡ್ರು ಅಂದಾಗ ಈ ಜನರಲ್ ಮೆರಿಟ್ ಸೀಟೇ ನಾನೇನ್ ಹೇಳ್ತಾ ಇದ್ದೀನಲ್ವಾ, ಸೊ 85 to 86,000 ಬರ್ಬೋದು ಅಂತ ಏನ್ ಹೇಳ್ತಾ ಇದ್ದೀನಿ, ಇದು ಆಟೋಮೆಟಿಕಲಿ ಮತ್ತೆ 93 to 94,000 ಡಿಫ್ರೆನ್ಸಿಗೆ ಹೋಗ್ತದೆ. ಅಂದ್ರೆ ನನ್ನ ಫೈನಲ್ ಜಡ್ಜ್ಮೆಂಟ್ ಏನು ಅಂತ ಅಂದ್ರೆ, ಮಾಕ್ ಅಲ್ಲಿ ನಿಮಗೇನಾದ್ರೂ ಸೀಟ್ ಅಲಾಟ್ ಆಗಿದ್ರೆ, ಏನೂ ಚಿಂತೆ ಮಾಡಬೇಡಿ. ಸೊ ಮಾಕ್ ಅಲ್ಲಿ ಅಲಾಟ್ ಆಗಿಲ್ಲ ಅಂದ್ರೆ ನಾ ಇಲ್ಲೂ ಗ್ಯಾರಂಟಿ ಕೊಡ್ತಾ ಇಲ್ಲ, ಬಟ್ ಮಾಕ್ ಅಲಾಟ್ಮೆಂಟ್ ಆಗಿ ಪ್ರೊವಿಷನಲ್ ಅಲ್ಲಿ ಬಂದಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸೆಕೆಂಡ್ ರೌಂಡ್ ವರೆಗೆ ವೇಟ್ ಮಾಡಿ. 100% ಬೇಡ, ನಾನೇನು ದೇವರಲ್ಲ, 99% ನಿಮಗೆ ಯು ಆರ್ ಗೋಯಿಂಗ್ ಟು ಗೆಟ್ 99% ಯು ಗೆಟ್ ಸೀಟ್. ಐ ಹೋಪ್ ನಿಮಗೆ ಲಾಜಿಕಲಿ ಥಿಂಕ್ ಮಾಡಿದ್ರೆ ಅರ್ಥ ಆಗ್ತದ. ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಮಾಕ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ, ಪ್ರೊವಿಷನಲ್ ಅಲ್ಲಿ ಸಿಕ್ಕಿಲ್ಲ, ಅಥವಾ ಪ್ರೊವಿಷನಲ್ ಅಲ್ಲಿ 1.5 ಲಕ್ಷದಿಂದ 12 ಲಕ್ಷ ಜಂಪ್ ಆಗಿದೆ, ಏನೂ ಚಿಂತೆ ಮಾಡಬೇಡಿ. ನಿಮಗೆ ನಿಮ್ಮ ಸೀಟು ಸೆಕೆಂಡ್ ರೌಂಡ್ ಹೊತ್ತಿಗೆ 99.999% ಸಿಗುತ್ತೆ. ಆದರೆ ಮಾಕಲ್ಲೇ ಸಿಕ್ಕಿಲ್ಲ ಅಂದವರಿಗೆ ಜನರಲ್ ಮೆರಿಟ್ ಎಸ್ಪೆಷಲಿ ನಂದೇನೂ ಗ್ಯಾರಂಟಿ ಇಲ್ಲ ಸೆಕೆಂಡ್ ರೌಂಡಲ್ಲಿ ಸಿಗ್ತದ ಅಂತ ಹೇಳಿ. ಯಾಕಂದ್ರೆ ಈಗಲೇ ರ್ಯಾಂಕು ಜಾಸ್ತಿಗೆ ಹೋಗ್ಬಿಟ್ಟಿದೆ, ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟು ಇರಲಿಲ್ಲ. ಯಾಕಂದ್ರೆ PH ಕ್ಯಾಟಗರಿ ಸೀಟ್ ಎಲ್ಲ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಲ್ಲಿ ಡಿ ಕ್ಯಾಟಗರೈಸ್ ಮಾಡಿದ್ರು, ಬಟ್ ಈ ವರ್ಷ ಫಸ್ಟ್ ರೌಂಡಲ್ಲೇ ಡಿ ಕ್ಯಾಟಗರೈಸ್ ಮಾಡಿರೋದಕ್ಕೆ ಸೊ ಈ ರೀತಿ ಆಲ್ರೆಡಿ ಹೈಯೆಸ್ಟ್ ಹೋಗ್ಬಿಟ್ಟಿದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಇಷ್ಟು ಇರಲೇ ಇಲ್ಲ, ಸೊ ಅದಕ್ಕಿಂತ ಮೀರಿ ಹೋಗ್ಬಿಟ್ಟಿದೆ. ಬಟ್ ಆದರೂ ಕೂಡ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಗಳು MCCಗೆ ಹೋಗ್ಲಿ, ಕೆಇಎನ ಕ್ವಿಟ್ ಮಾಡಲಿ, ಆವಾಗ ನಿಮಗೆ 93-95,000 ವರೆಗೂ ಕೂಡ ನಿಮಗೆ ಸೀಟ್ ಸಿಗಲಿ. ಬಟ್ ಬೇರೆ ಕ್ಯಾಟಗರಿ ಅವರಿಗೆ ಆಲ್ರೆಡಿ ಮಾಕಲ್ಲಿ ಏನು ಅಲಾಟ್ ಆಗಿದೆ ಅದರಿಂದ ಬಹಳ ಡಿಫ್ರೆನ್ಸ್ ಏನು ಆಗೋದಿಲ್ಲ. ಸೊ ನಿಮಗೂ ಕೂಡ ಸೆಕೆಂಡ್ ರೌಂಡ್ ಹೊತ್ತಿಗೆ ಸೀಟ್ ಸಿಗುತ್ತೆ. ಆದರೆ ಮೇಜರ್ ಡಿಫ್ರೆನ್ಸ್ 20,000 30,000 ರ್ಯಾಂಕ್ ಡಿಫ್ರೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ, ಅಂದ್ರೆ ಸೆಕೆಂಡ್ ರೌಂಡ್ ಹೊತ್ತಿಗೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಶನ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.